ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ಅಂತಾನೆ ಹೇಳ್ತಾ, ನಿನ್ನೆ ಕ್ವೆಶ್ಚನ್ ಪೇಪರ್ ಏನಾಗಿತ್ತು ಅದರಲ್ಲಿ ಕಮ್ಯುನಿಕೇಶನ್ ಪೇಪರ್ ಇಂಗ್ಲಿಷ್ ಕ್ವೆಶ್ಚನ್ಸ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಕೀ ಆನ್ಸರ್ಸ್ ಗಳು ತಲುಪಿದೆ. ಆಲ್ರೆಡಿ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೂ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅಪ್ಲೋಡ್ ಆಗಿತ್ತು. ಅದರಲ್ಲಿ ಇಂಗ್ಲಿಷ್ ವರ್ಷನ್ ನಾನು ಅಂದ್ರೆ ಇಂಗ್ಲಿಷ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಕೆಲವೊಬ್ರು ಏನು ಎಕ್ಸಾಮ್ ಹಾಲ್ ಅಲ್ಲಿ ಕೂತು ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕು, ಆಪ್ಷನ್ಸ್ ಹೇಗೆ ಎಲಿಮಿನೇಟ್ ಮಾಡ್ಬೇಕು ಅನ್ನೋ ತುಂಬಾ ತಲೆ ಕೆಡ್ಸ್ಕೊಂಡಿರ್ತೀರ ಅಲ್ವಾ. ಅದರಲ್ಲಿ ಈಸಿ ಮೆಥಡ್ ನ ನಾನು ಇಲ್ಲಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್. ಇಂಗ್ಲಿಷ್ ಅಂತ ಬಂತು ಅಂದಾಗ ಎರಡು ಕೇಳಿದ್ದಾರೆ. ಒಂದ್ ಯಾವುದು PQRS ಫಾರ್ಮ್, ಇನ್ನೊಂದು PQRS ತರನೇ ಇದೆ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಎಲ್ರು ಕೂಡ ಆನ್ಸರ್ ಮಾಡಿದಿರಾ ಇದಕ್ಕೆ. ಸೊ ಫಸ್ಟ್ ಯಾವ್ದು ಬರ್ಬೇಕು, ಲೆಟ್ಸ್ ಸ್ಟಾರ್ಟ್ ವಿತ್ ಆಪ್ಷನ್ಸ್ ಅಂತ ಹೇಳ್ತಾ, ಆರ್ ಇದೆ, ಕ್ಯೂ ಇದೆ, ಎಸ್ ಇದೆ, ಪಿ ಇದೆ. ಅದ್ರ ಅರ್ಥ ಏನು ನೋಡ್ಬೇಕಾಗತ್ತೆ. ಇದು ಬರಲ್ಲ, ಯಾಕೆ ಅಂತ ಅಂದ್ರೆ ಇದು ಆಂಡ್ ಇಂದ ಶುರುವಾಗಿದೆ ಅಂಡ್ ನೆಕ್ಸ್ಟ್ ಇದು ಪ್ರಿಪೋಸಿಷನ್ ಇಂದ ಶುರುವಾಗಿರುವಂತದ್ದು. ಇದು ಕೂಡ ನಿಮ್ಗೆ ಬರೋದಿಲ್ಲ. ಓಕೆನಾ. ಸೊ ಫಸ್ಟ್ ಯಾವ್ದು ಬರ್ಬೇಕು, ಕ್ಯೂ ಬರ್ಬೇಕು. ಕ್ಯೂ ಒಂದೇ ಆಪ್ಷನ್ ಅಲ್ಲಿ ಇರೋದು. ಎಷ್ಟು ಈಸಿ ಇದೆ ಅಲ್ವಾ. ವೈ ಹಿ ಆಲ್ವೇಸ್ ಕೇಮ್ ಲೇಟ್ ಟು ದ ಕ್ಲಾಸ್, ಹೌದಲ್ವಾ. ಏನಾದ್ರು ಒಂದು ನೆಕ್ಸ್ಟ್ ಕಂಟಿನ್ಯೂ ಆಗ್ಬೇಕಲ್ವಾ ಸೆಂಟೆನ್ಸು. ಸೊ ನೋಡಿ ಕೇಮ್ ಲೇಟ್ ಎಲ್ಲಿಗೆ ಬಂದಿದ್ದವರು, ಟು ದ ಕ್ಲಾಸ್. ಅದಾಗಿದ್ದಾದ್ಮೇಲೆ ದ ಸ್ಟೂಡೆಂಟ್ ಫಸ್ಟ್ ಕೆಪ್ಟ್ ವೈಟ್, ಮೊದಲು ಸುಮ್ಮನಿದ್ರು. ಇಲ್ಲಿ ಎರಡು ಆಕ್ಷನ್ ಇದೆ, ಮೊದಲು ಸುಮ್ಮನಿರೋದು, ಇನ್ನೊಂದೇನು ಅಂಡ್ ದೆನ್ ಪಿಕ್ಕಿಂಗ್ ಅಪ್ ದ ಬ್ಯಾಗ್. ಲಾಸ್ಟ್ ಪಿ ಬರ್ಬೇಕು. ಓಕೆನಾ. ಸೊ ನಾವು ಒಟ್ಟಾರೆಯಾಗಿ ಓದಿದಾಗ ಇದನ್ನ ಸೆಂಟೆನ್ಸ್ ಓದಿ ಇವಾಗ ಹೇಗ್ ಬರುತ್ತೆ ಅಂತ ನಮಗೆ ಆನ್ಸರ್ ಸಿಕ್ತು. ಯಾವುದು, ಇಟ್ ಈಸ್ ಆಪ್ಷನ್ 2 ಅಂತ. ಆನ್ ಬೇಯಿಂಗ್ ಆಸ್ಕ್ಡ್ ಬೈ ದ ಟೀಚರ್ ವೈ ಹಿ ಆಲ್ವೇಸ್ ಕೇಮ್ ಲೇಟ್ ಟು ದ ಕ್ಲಾಸ್, ದ ಸ್ಟೂಡೆಂಟ್ ಫಸ್ಟ್ ಕೆಪ್ಟ್ ಕ್ವೈಟ್, ಸುಮ್ಮನೆ ಇದ್ರು, ಅಂಡ್ ದೆನ್ ಪಿಕಿಂಗ್ ಅಪ್ ದ ಬ್ಯಾಗ್ ಲೆಫ್ಟ್ ದ ಕ್ಲಾಸ್ ರೆಡ್ ವಿತ್ ಶೇಮ್ ಅಂಡ್ ಆಂಗರ್. ಯಾಕೆ ಅವ್ನು ಯಾವಾಗ್ಲೂ ಲೇಟ್ ಆಗಿ ಬರ್ತಿದ್ದಾನೆ ಕ್ಲಾಸಿಗೆ ಅಂತ ಕೇಳಿದಾಗ ಫಸ್ಟ್ ಅವ್ನು ಸುಮ್ಮನೆ ಇದ್ದ, ಆಮೇಲೆ ಏನ್ ಮಾಡ್ದ, ಬ್ಯಾಗ್ ಎತ್ಕೊಂಡು ಹೋದ ಅಂತ ಹೇಳ್ತಿರುವಂತದ್ದು. ಇಟ್ ಈಸ್ ಆಪ್ಷನ್ 2. ಐ ಹೋಪ್ ಎಲ್ರೂ ಕೂಡ ನೀವು ಆನ್ಸರ್ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ಅಂಡ್ ನೆಕ್ಸ್ಟ್ ನೋಡಿ, ಹಾಗೆ ಇದು ಕೂಡ ಸ್ವಲ್ಪ PQRS ತರನೇ ಇದೆ. PQRS ಅಂತಾನೆ ಅನ್ಬೋದು, ಬಟ್ ಒಂದಾದ್ಮೇಲೆ ಒಂದು ನಾವು ನೋಡ್ಬೇಕಾಗತ್ತೆ. ಸೊ ಫಸ್ಟ್ ಏನಿದೆ ನಮ್ಗೆ, A D C B ಇದೆ ಅಂತ ಅಂದ್ರೆ ಅದ್ರ ಅರ್ಥ ಏನು, ಒಂದೊಂದು ಆಪ್ಷನ್ಸ್ ಇದೆ. ಫಸ್ಟ್ ನಾವು ಕರೆಕ್ಟ್ ಆಗಿ ನೋಡಿದ್ರೆ ಅದಾಗಿದ್ದಾದ್ಮೇಲೆ ನಮಗೆ ಏನಾಗತ್ತೆ, ಅದ್ರ ರಿಲೇಟೆಡ್ ವರ್ಡ್ ನಾವು ನೋಡ್ಬೋದು. ಇಲ್ಲಿ ಫಸ್ಟ್ ನಾವು ನೋಡಿದ ತಕ್ಷಣ ನಮ್ಗೆ ಎರಡು ವರ್ಡ್ ಕಾಣಿಸ್ತಿದೆ ಸಿಮಿಲರ್ ಇರೋದು. ಒಂದೇನು, ಇಟ್ ಲೀಡ್ಸ್ ಟು ಕಂಟೆಂಟ್ಮೆಂಟ್ ಅನ್ನೋದು ಒಂದು, ಇನ್ನೊಂದು ಕಂಟೆಂಟ್ಮೆಂಟ್ ಗಿವ್ಸ್ ಅಸ್ ಇನ್ನರ್ ವೆಲ್ತ್, ದ ವೆಲ್ತ್ ಆಫ್ ದ ಮೈಂಡ್ ಅಂಡ್ ಆಫ್ ದ ಸೋಲ್ ಅಂತ ಇದೆ. ಸೊ ಇಟ್ ಅಂತ ಅಂದಾಗ ಅದಕ್ಕಿಂತ ಮುಂಚೆ ಏನಾದ್ರು ರೆಫರ್ ಆಗಿರ್ಲೇಬೇಕಲ್ವಾ. ಒಂದು ಗೊತ್ತಾಯ್ತು, ಏನು ಡಿ ಆಗಿದಾದ್ಮೇಲೆ ಬಿ ಬರ್ಬೇಕು ಅಂತ, ಹೌದಲ್ವಾ. ಏನೋ ಒಂದು ಹೇಳ್ತಿದೆ, ಅದು ಕಂಟೆಂಟ್ಮೆಂಟ್ ನ ಹೇಳ್ತಿದೆ ಅಂತ. ಹಾಗಾದ್ರೆ ಕಂಟೆಂಟ್ಮೆಂಟ್ ಅಂತ ಅಂದ್ರೆ ಏನು, ಅದ್ರ ಬಗ್ಗೆ ಗೊತ್ತಿರ್ಬೇಕು. ಸೊ ಡಿ ಆದ್ಮೇಲೆ ಬಿ ಎಲ್ಲಿ ಬಂದಿದೆ, ನಮಗೆ ಇಲ್ಲಿ ಬಂದಿದೆ, ಹೌದಲ್ವಾ. ಸೊ ನೋಡಿ ಫಸ್ಟ್ ಅಲ್ಲಿರೋ ಆಪ್ಷನ್ಸ್ ನಾವು ನೋಡೋದಾದ್ರೆ, ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಲೈಸ್ ಇನ್ ದ ಸಿಂಪ್ಲಿಫಿಕೇಶನ್ ಆಫ್ ಲೈಫ್, ಹೌದಲ್ವಾ. ನೆಕ್ಸ್ಟ್ ಅದಾಗಿದಾದ್ಮೇಲೆ ಸಿಂಪಲ್ ಲಿವಿಂಗ್, ಇಲ್ಲೇನ್ ಹೇಳ್ತಿದೆ, ಸಿಂಪ್ಲಿಫಿಕೇಶನ್ ಆಫ್ ಲೈಫ್, ಇದು ನೆಕ್ಸ್ಟ್ ಇಲ್ಲಿಗೆ ತಗೊಂಡು ಹೋಗ್ತಿದೆ. ಸಿಂಪಲ್ ಲಿವಿಂಗ್ ಎನ್ಕರೇಜಸ್ ಹೈ ಥಿಂಕಿಂಗ್, ಇಟ್ ಲೀಡ್ಸ್ ಟು ಕಂಟೆಂಟ್ಮೆಂಟ್ ಅಂತ ಅಂದ್ರೆ ಏನು, ತೃಪ್ತಿ ಅಂತ. ಈ ಕಂಟೆಂಟ್ಮೆಂಟ್ ನಮ್ಗೆ ಏನ್ ಕೊಡುತ್ತೆ ಅಂದ್ರೆ ಇನ್ನರ್ ವೆಲ್ತ್, ದ ವೆಲ್ತ್ ಆಫ್ ದ ಮೈಂಡ್ ಅಂಡ್ ಆಫ್ ದ ಸೋಲ್ ಅಂತ ಹೇಳ್ತಿರುವಂತದ್ದು. ಸೊ ಇಲ್ಲಿ ಯಾವ್ದು ರೈಟ್ ಆನ್ಸರ್ ಅಂತ ಅಂದ್ರೆ ಇಟ್ ಈಸ್ ಆಪ್ಷನ್ 2 ನಮ್ಗೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ 38 ಕ್ವೆಶ್ಚನ್ ನೋಡೋಣ. ಥರ್ಡ್ ಕ್ವೆಶ್ಚನ್ ಇದರಲ್ಲಿ, ಇಟ್ ಈಸ್ ಇಂಪಾರ್ಟೆಂಟ್ ಟು ಜಾಯಿನ್ ಲೆಗೋ ಟಾಯ್ಸ್ ಬಿಫೋರ್ ಸ್ಟೋರಿಂಗ್ ದೆಮ್ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಮ್ಗೆ ಡೈರೆಕ್ಷನ್ ಏನ್ ಕೊಟ್ಟಿದ್ದಾರೆ, ಅಂಡರ್ಲೈನ್ ವರ್ಡ್ ಗೆ ರೈಟ್ ಆಂಟೋನಿಮ್ ನ ನಾವು ಚೂಸ್ ಮಾಡ್ಬೇಕಾಗತ್ತೆ, ಹೌದಲ್ವಾ. ಸೊ ರೈಟ್ ಅಂದ್ರೆ ವಿರುದ್ಧಾರ್ಥಕ ಪದ. ಇದರಲ್ಲಿ ವಿರುದ್ಧಾರ್ಥಕ ಪದ ನೀವು ಯಾವ್ದು ಹಾಕಿದಿರಾ ಅಂತ ಗೊತ್ತಿಲ್ಲ. ಸೊ ಯಾವ್ದು ರೈಟ್ ಆನ್ಸರ್ ಅಂತ ಅಂದ್ರೆ ಇಟ್ ಈಸ್ ಆಪ್ಷನ್ 4, ಡಿಸ್ಜಾಯಿನ್ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಯಾರ್ಯಾರು ಕರೆಕ್ಟ್ ಆಗಿ ಹಾಕಿದ್ರೆ ನಿಮಗೆ ಖಂಡಿತ ಮಾರ್ಕ್ಸ್ ಬರುತ್ತೆ. ಅಂಡ್ ಇನ್ನೊಂದು ವರ್ಡ್ ಯಾವ್ದು ಕೊಡ್ಬೋದಪ್ಪ ಇದಕ್ಕೆ ಅಂದ್ರೆ ಅನ್ಜಾಯಿನ್ ಅನ್ನೋದು ಕೂಡ ಇದಕ್ಕೆ ಕೊಡ್ಬೋದಾಗಿದೆ. ಓಕೆನಾ. ನೆಕ್ಸ್ಟ್ ನೋಡೋಣ. ಈ ವರ್ಡ್ ನಾನು ಆಲ್ರೆಡಿ ಆಕ್ಚುಲಿ ಮಾತಾಡಿದೀನಿ. ಎಲ್ಲಿ ಅಂತ ಅಂದ್ರೆ ಶಾರ್ಟ್ಸ್ ಅಲ್ಲಿ ನಮ್ದು ಇಂಗ್ಲಿಷ್ ಕ್ವಶನ್ಸ್ ಬರ್ತಿರುತ್ತೆ. ಸೊ ಅದ್ರಲ್ಲಿ ಇದ್ರ ಬಗ್ಗೆ ಮಾತಾಡಿದೀನಿ.
ಬಿನೈನ್ ಮತ್ತೆ ನಮ್ಮ SSC ಕ್ವಶನ್ ಪೇಪರ್ ಅಲ್ಲೂ ಈ ಕ್ವಶನ್ ನಾವು ಹಾಕಿದೀವಿ. ಬಿನೈನ್ ಅನ್ನೋದು, ಬಿನೈನ್ ಅಂತ ಅಂದ್ರೆ ನಾಟ್ ಹಾರ್ಮ್ಫುಲ್ ಅಂತ. ನೀವ್ ಕೇಳಿದ್ರ ವರ್ಡ್ ಎಲ್ಲಾದ್ರೂ ಓದ್ಬೇಕಾರೆ ಮೆಲಿಗ್ನೆಂಟ್ ಸಾಫ್ಟ್ವೇರ್ ಅಂತ. ಏನ್ ಹಾಗಂದ್ರೆ ಮೆಲಿಗ್ನೆಂಟ್ ಸಾಫ್ಟ್ವೇರ್ ಅಂತ ಅಂದ್ರೆ ಹಾರ್ಮ್ಫುಲ್ ಸಾಫ್ಟ್ವೇರ್ ಅಂತ. ಹಾಗಾದ್ರೆ ಬಿನೈನ್ ಅಂತ ಅಂದ್ರೇನು? ನಾಟ್ ಹಾರ್ಮ್ಫುಲ್. ಓಕೆನಾ? ನಾಟ್ ಹಾರ್ಮ್ಫುಲ್ ಅನ್ನೋದು. ಸೊ ಇಲ್ಲೆಲ್ಲ ನೋಡಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಒಂದು ಸಿನೋನಿಮ್ ಅಥವಾ ಆಂಟೋನಿಮ್ ಕೊಟ್ಟಾಗ 3 ವರ್ಡ್ ಒಂದೇ ಮೀನಿಂಗ್ ಹೇಳ್ತಿರುತ್ತೆ ಅಥವಾ ಸಿಮಿಲರ್ ಮೀನಿಂಗ್ಸ್ ನ ಹೇಳ್ತಿರುತ್ತೆ, ಒಂದ್ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ. ಮ್ಯಾಕ್ಸಿಮಮ್ ಅದೇ ಆನ್ಸರ್ ಇರುತ್ತೆ. ಇಲ್ಲಿ ಫ್ರೆಂಡ್ಲಿ ಇರ್ಬೋದು, ಮೈಂಡ್ಫುಲ್ ಇರ್ಬೋದು, ಇದೆಲ್ಲ ಏನ್ ಹೇಳ್ತದೆ ಒಂಥರ ಪಾಸಿಟಿವ್ ವರ್ಡ್ಸ್ ಇದೆ. ಬಟ್ ಇಲ್ಲಿ ಮೆಲಿಗ್ನೆಂಟ್ ಅನ್ನೋದು, ಇದು ನಿಮ್ಗೆ ಮೆಲಿಗ್ನೆಂಟ್ ಅನ್ನೋದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಹಾಕ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಮ್ಯಾಲಿಗ್ನೆಂಟ್ ಅಂತ ಅಂದ್ರೆ ಏನಂತ ಅಂದ್ರೆ ಇಟ್ ಈಸ್ ಹಾರ್ಮ್ಫುಲ್ ಅಂತ ಅಷ್ಟೇ. ಸೊ ಅಲ್ಲಿ ಏನ್ ಕೇಳಿರೋದು ಆಂಟೋನಿಮ್ ಅಲ್ವಾ, ವಿರುದ್ಧಾರ್ಥಕ ಪದ. ಸೊ ಅದಕ್ಕೆ ರೈಟ್ ಆನ್ಸರ್ ಯಾವುದು? ಮ್ಯಾಲಿಗ್ನೆಂಟ್ ಆಗತ್ತೆ. ತುಂಬಾ ಜನ ಹೇಳ್ತಿದ್ರು ಮ್ಯಾಮ್ ತುಂಬಾ ಕ್ಲಾಸ್ ಟೆಸ್ಟ್ ಅಟೆಂಡ್ ಮಾಡ್ಬೇಕಾದ್ರೆ ಕಷ್ಟ ಆಗ್ತಿತ್ತು, ಟೈಮ್ ತುಂಬಾ ಕಿಲ್ ಆಯ್ತು ಅಂತ. ಬಟ್ ಕರೆಕ್ಟ್ ಆಗಿ ನೀವೇನಾದ್ರು ಪ್ರಿಪೇರ್ ಆಗಿದ್ರೆ ಇಟ್ ಈಸ್ ಈಸಿ. ಓಕೆನಾ? ನಾನು ಇಲ್ಲಿಂದ ತಗೊಳ್ತೀನಿ, ನನ್ಗೆ ಲಾಸ್ಟ್ ಆಪ್ಷನ್ಸ್ ಕಾಣಿಸುತ್ತೆ ನೋಡಿ. ಸ್ಟಾರ್ಟಿಂಗ್ಗೆ ಆಲ್ದೋ ಇಂದ ಶುರುವಾಗಿದೆ. ಆಲ್ದೋ ಇಂಡಿಯಾ ಹ್ಯಾಸ್ ಕಮಿಟೆಡ್ ಟು ಆಂಬಿಷಿಯಸ್ ಕ್ಲೈಮೇಟ್ ಗೋಲ್ಸ್, ದ ಟ್ರಾನ್ಸಿಷನ್ ಟು ರಿನ್ಯೂವಬಲ್ ಎನರ್ಜಿ ರಿಮೇನ್ಸ್ ಅಂತ ಕೇಳಿದ್ರು. ಅಂಡ್ ಅದಾಗಿದಾದ್ಮೇಲೆ ಈ ವರ್ಡ್ ಆಗಿದಾದ್ಮೇಲೆ ಫುಲ್ ಸ್ಟಾಪ್ ಇದೆ. ಓಕೆನಾ? ನಾವು ನಮ್ಗೆ ಎಲ್ರಿಗೂ ಗೊತ್ತು ರಿನ್ಯೂವಬಲ್ ರಿಸೋರ್ಸ್ ಮೇಲೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ತಿದೀವಿ, ನಮ್ ಟೈಮ್ ಮತ್ತೆ ಇನ್ವೆಸ್ಟ್ಮೆಂಟ್. ಹೌದು, ಅದ್ರ ಜೊತೆಗೆ ಟೈಮ್ ಅಂಡ್ ಇನ್ವೆಸ್ಟ್ಮೆಂಟ್ ಎರಡು ಮಾಡ್ತಿದೀವಿ. ನಾವು ಕ್ಲೈಮೇಟ್ ಗೋಲ್ಸ್ ನ ಅಚೀವ್ ಮಾಡ್ಲಿಕ್ಕೆ ರಿನ್ಯೂವಬಲ್ ರಿಸೋರ್ಸ್ ಮೇಲೆ ಈ ಶಿಫ್ಟ್ ಏನಾಗಿದೆ, ಟ್ರಾನ್ಸಿಷನ್ ಏನಾಗಿದೆ, ಇದು ಕಮಿಟ್ ಆಗಿದ್ರೂ ಕೂಡ ಅಂತ ಕೇಳ್ತಿರೋದು. ಆಲ್ದೋ ಅಂತ ಏನಾಗಿದೆ ಕೂಡ, ಏನಾಗಿದೆ ಅದು ಅಂತಂದ್ರೆ ಇಟ್ ರಿಮೇನ್ಸ್ ಇನ್ಕಂಪ್ಲೀಟ್. ನಾವು ನಮ್ಗೆ ಟಾರ್ಗೆಟ್ ಹಾಕೊಂಡಿದ್ರು ಕೂಡ ಅದಿನ್ನೂ ಕಂಪ್ಲೀಟ್ ಆಗಿ ಆಗಿಲ್ಲ ಅಂತ ಹೇಳ್ತಿರುವಂತದ್ದು. ನೆಕ್ಸ್ಟ್, ಎಕ್ಸ್ಪರ್ಟ್ಸ್ ಆರ್ಗ್ಯೂ ದಟ್ ಇನ್ವೆಸ್ಟ್ಮೆಂಟ್ಸ್ must be matched with regulatory clarity to avoid dash in the sector ಅಂತ ಇದೆ. ಏನಿದು? ಹೌದು, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಆ ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಆಗಿ ಆಗ್ತಿದ್ಯಾ ಅಥವಾ ಇಲ್ವಾ, ಆ ರೆಗ್ಯುಲೇಟರಿ ಕ್ಲಾರಿಟಿ ಬೇಕಾಗಿದೆ ನಮಗೆ, ಆ ಸ್ಟೆಬಿಲೈಸ್ ಬೇಕಾಗಿದೆ. ಸೊ ಹಾಗಾದ್ರೆ ಅದಕ್ಕೆ ವರ್ಡ್ ಯಾವುದು ಅಂತಂದ್ರೆ ಇಟ್ ಈಸ್ ವೊಲಾಟಿಲಿಟಿ ಅಂತ. ಅಂದ್ರೆ ಚಂಚಲತೆ ಇರಬಾರ್ದು ಅಂತ ಹೇಳ್ತಿರುವಂತದ್ದು. ಓಕೆನಾ? ನೆಕ್ಸ್ಟ್, moreover the shift must balance ecological concerns with the need for economic growth, as excessively strict measures could dash industrial expansion. ಇಲ್ಲಿ ಏನ್ ಹೇಳ್ತಿದಾರೆ ಅಂತ ಅಂದ್ರೆ moreover the shift ಅಂತ ಅಂದ್ರೆ ಏನು, ಈ ಏನು ರಿನ್ಯೂವಬಲ್ ರಿಸೋರ್ಸ್ಗೆ ನಾವು ಶಿಫ್ಟ್ ಆಗಿದೀವಿ ಗೊತ್ತಾ, ಈ ಶಿಫ್ಟ್ ಮಸ್ಟ್ ಬ್ಯಾಲೆನ್ಸ್ ಎಕಲಾಜಿಕಲ್ ಕನ್ಸರ್ನ್ಸ್ ವಿತ್ ದ ನೀಡ್ ಫಾರ್ ಎಕನಾಮಿಕ್ ಗ್ರೋತ್ ಅಂತ. ಅಂದ್ರೆ ನೀವು ಕಂಪ್ಲೀಟ್ ಆಗಿ ರಿನ್ಯೂವಬಲ್ ರಿಸೋರ್ಸ್ ಮೇಲೆ ಶಿಫ್ಟ್ ಆಗ್ತಿದ್ರಲ್ಲ, ಅದ್ರ ಜೊತೆ ಎಕನಾಮಿಕ್ ಗ್ರೋತ್ ಕೂಡ ಆಗ್ಬೇಕಲ್ವಾ, ಅದು ಮತ್ತೆ ಅದು ಎರಡು ಕೂಡ ಬ್ಯಾಲೆನ್ಸ್ ಆಗ್ಬೇಕು. ಆಸ್ ಎಕ್ಸೆಸಿವ್ಲಿ ಸ್ಟ್ರಿಕ್ಟ್ ಮೆಜರ್ಸ್ ಕುಡ್, ನೀವು ರಿನ್ಯೂವಬಲ್ ರಿಸೋರ್ಸ್ ಮತ್ತೆ ಕ್ಲೈಮೇಟ್ ಗೋಲ್ಸ್ ನ ಅಚೀವ್ ಮಾಡ್ಲಿಕ್ಕೆ ಈ ಸ್ಟ್ರಿಕ್ಟ್ ಮೆಜರ್ಸ್ ಏನ್ ತರ್ತಿದ್ದೀರಾ, ಇದು ಏನಾಗಬಹುದು ಅಂತ ಅಂದ್ರೆ ಕುಡ್ ಅಂಡರ್ಮೈನ್ ಇಂಡಸ್ಟ್ರಿಯಲ್ ಎಕ್ಸ್ಪ್ಯಾನ್ಷನ್ ಅಂತ. ಅಂದ್ರೆ ಎಕನಾಮಿಕ್ ಗ್ರೋತ್ಗೆ ಇಂಡಸ್ಟ್ರಿ ಎಕ್ಸ್ಪ್ಯಾನ್ಷನ್ ನಮ್ಗೆ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಅದು ಅಂಡರ್ಮೈನ್ ಆಗೋ ಚಾನ್ಸಸ್ ಇರುತ್ತೆ, ವೀಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿರೋದು. ಸೊ ಇದಕ್ಕೆ ಆನ್ಸರ್ ಯಾವುದು ಅಂತ ಅಂದ್ರೆ ಅಂಡರ್ಮೈನ್ ಅಂತ. ಇಲ್ಲಿ ನೋಡಿ ಮಿಕ್ಕಿರೋ ವರ್ಡ್ ನೋಡಿ, ಆಕ್ಸಿಲರೇಟು, ಸ್ಟೆಬಿಲೈಸು, ಇದೆಲ್ಲ ಏನು ಪಾಸಿಟಿವ್ ಇದೆ, ಹೌದಲ್ವಾ? ಒಂದು ಮಾತ್ರ ನಿಮಗೆ ಡಿಫ್ರೆಂಟ್ ಆಗಿ ಅನ್ಸ್ತಿರೋದು, ಅದು ಅಂಡರ್ಮೈನ್ ಅಂತ. ಸೊ ಈ ಕ್ಲಾಸ್ ಟೆಸ್ಟ್ ಮೀನಿಂಗು ಇದೇ ಆಗಿರುತ್ತೆ. ಈ ವರ್ಡ್ಸ್ ಗಳು ಯಾರ್ಯಾರು ಹಾಕಿದೀರಾ ಅದು ಕರೆಕ್ಟ್ ಆಗಿದೆ. ಓಕೆನಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ. ಎಲ್ರು ಕೂಡ ನಿನ್ನೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಏನು ಅಂತ ಅಂದ್ರೆ, ಇದೇ February 1st ನಮ್ಮ PSI ಮಾಕ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಿದೀವಿ. ಸೊ ಇದು ನಿಮ್ಗೆ ಆಫ್ಲೈನ್ ಆನ್ಲೈನ್ ಎರಡೂ ಇರುತ್ತೆ. ಯಾರ್ಯಾರು ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಇದ್ದೀರೋ ಅವರು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಲಿಂಕ್ ಸೆಂಡ್ ಮಾಡಿದ್ರೆ ಅದ್ರ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಆಗ್ಬಹುದು. PSI ನೋಟಿಫಿಕೇಶನ್ ಯಾವಾಗ ಬೇಕಾದ್ರೂ ಆಗೋ ಚಾನ್ಸಸ್ ಇರೋದ್ರಿಂದ ಸೊ ಪ್ರಿಪೇರ್ ಆಗ್ಲಿಕ್ಕೆ ಇದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಅಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಇದೆ. ಆಕ್ಚುಲಿ ಇದರಲ್ಲಿ ಅಡ್ಜೆಕ್ಟಿವ್ ಯಾವುದೂ ಇಲ್ಲ. ನಿಮಗೆ ಗೊತ್ತಿದ್ಯಾ? ಅಡ್ಜೆಕ್ಟಿವ್ ಯಾವುದೂ ಇಲ್ಲ ಇದರಲ್ಲಿ. ಹೂಮ್ ಅನ್ನೋದೇನು ಪ್ರೊನೌನ್ ಅಲ್ಲಿ ಒಂದು ಟೈಪ್ ಇಂಟರೋಗೇಟಿವ್ ಪ್ರೊನೌನ್ ಅಂತ ಹೇಳ್ಬೋದು.
ಯು ಅನ್ನೋದು ಏನು, ಇಟ್ ಈಸ್ ಆಲ್ಸೋ ಪ್ರೊನೌನ್. ಡು ಅನ್ನೋದು ನಿಮ್ಗೆ ಆಕ್ಸಿಲರಿ ವರ್ಬ್ ಆಗುತ್ತೆ. ವಿಶ್ ಇದೆ, ಅದ್ರ ಜೊತೆಗೆ ಟು ಪ್ರಿಪೋಸಿಷನ್ ಅಂತ ತಗೊಳ್ಬಹುದು. ಮತ್ತೆ ಸಿ ಅನ್ನೋದು ಏನಾಗಿದೆ ಇಲ್ಲಿ ವರ್ಬ್ ಆಗಿದೆ, ಹೌದಲ್ವಾ? ಬಟ್ ಇಲ್ಲಿ ಅಡ್ವರ್ಬ್ ಅನ್ನೋದು, ಸಾರಿ ಅಡ್ಜೆಕ್ಟಿವ್ ಅನ್ನೋದು ಯಾವುದು ಇಲ್ಲ. ಮೇ ಬಿ ಇದಕ್ಕೆ ನಿಮ್ಗೆ ಗ್ರೇಸ್ ಆನ್ಸರ್ ಸಿಗ್ಬೋದು. ನಾವು ಆಕ್ಚುಲಿ ವಿಶ್ ಅಂತ ಹಾಕಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ, ಯಾಕಂದ್ರೆ ನಿಮ್ಗೆ ಇಲ್ಲಿ ಯಾವ್ದು ಆನ್ಸರ್ ಅದಕ್ಕೆ ಪ್ರಾಪರ್ ಆಗಿಲ್ಲ. ನೆಕ್ಸ್ಟ್, fill in the blank with the past participle, that is nothing but what V3 ನ ಕೇಳಿದರೆ of the verb given in the sentence. The storm had dashed the ship ashore ಅಂತ ಇದೆ, ಹೌದಲ್ವಾ? ಸೊ ಏನು ಈ ಸ್ಟಾರ್ಮ್, ಆ ಚಂಡಮಾರುತ ಅಂತ ಏನ್ ಹೇಳ್ತೀವಿ, ಅದು ಶಿಪ್ ಏನಿದೆ ಅದನ್ನ ದಡಕ್ಕೆ ತಳ್ತು ಅನ್ನೋದನ್ನ ಹೇಳಿರುವಂತದ್ದು. ಇಲ್ಲಿ ಹ್ಯಾಡ್ ಇರೋದ್ರಿಂದ ನಾವು V3ನೇ ಬಳಸ್ಬೇಕು. ಅವರಲ್ಲಿ ಕೊಡೋ ಅವಶ್ಯಕತೆನೂ ಇರ್ಲಿಲ್ಲ. ಹ್ಯಾಡ್ ಇದ್ರೆ V3 ಅಂದ್ರೆ ಹಾಫ್ ಫಾರ್ಮ್ಸ್ ಗೆ ನಾವು V3ನೇ ಬಳಸ್ಬೇಕಾಗತ್ತೆ. ಅಂಡ್ ಹ್ಯಾಡ್ ಇರೋದ್ರಿಂದ ಇದು ಪಾಸ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ, ಹೌದಲ್ವಾ? ನೋಡಿದ ತಕ್ಷಣ ಹೇಳ್ಬಹುದು. ಟೆನ್ಸ್ ಬಗ್ಗೆ ಆಕ್ಚುಲಿ ಕ್ವಶನ್ಸ್ ಗಳು ಬಂದಿದೆ. ಪಾಸ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಇದರಲ್ಲಿ ಯಾವುದು V3 ಅಂತ ಅಂದ್ರೆ, ಬ್ಲೋ ಬಂತು ಅಂದ್ರೆ ನಿಮಗೆ ಏನಾಗತ್ತೆ, V1 ಆಗತ್ತೆ. ಬ್ಲೂ ಬಂತು ಅಂದ್ರೆ V2 ಆಗತ್ತೆ. ಬ್ಲೋನ್ ಬಂತು ಅಂದ್ರೆ V3 ಆಗತ್ತೆ. ಓಕೆನಾ? ಅರ್ಥ ಆಯ್ತಾ? ಸೊ ಹಾಗಾದ್ರೆ V3 ಯಾವುದು? ಇಟ್ ಈಸ್ ಆಪ್ಷನ್ 2. ಯಾರು ಬ್ಲೋನ್ ಹಾಕಿದರೆ ಅದು ಸರಿಯಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. fill in the blank with the correct interjection from the choices given below ಅಂತ ಇದೆ. ಓಕೆನಾ? ಡ್ಯಾಶ್ ಆರ್ ಮಿಲಿಟರಿ ಫೋರ್ಸಸ್ ಹ್ಯಾವ್ ಡಿಫೀಟೆಡ್ ದ ಎನಿಮಿ. ನಾವು ಎನಿಮಿ ಅಂದ್ರೆ ಶತ್ರುಗಳನ್ನ ನಾವು ಸೋಲಿಸಿದಾಗ ನಮ್ಗೆ ಖುಷಿ ಆಗತ್ತಾ ಅಥವಾ ದುಃಖ ಆಗತ್ತಾ? ಖುಷಿ ಅಲ್ವಾ? ಸೊ ಖುಷಿ ಸಂಕೇತ ಯಾವ್ದು ಕೊಡ್ತಿದೆ? ಇಟ್ ಈಸ್ ಹುರ್ರೆ. ಅಲಾಸ್, ಔಚ್ ಇದೆಲ್ಲ ನೆಗೆಟಿವ್ ಎಮೋಷನ್ಸ್. ಪಾಸಿಟಿವ್ ಬಂತು ಅಂದಾಗ ಇಟ್ ಈಸ್ ಹುರ್ರೆ. ಹುರ್ರೆ, ಆರ್ ಮಿಲಿಟರಿ ಫೋರ್ಸಸ್ ಹ್ಯಾವ್ ಡಿಫೀಟೆಡ್ ದ ಎನಿಮಿ ಅನ್ನೋದು ಸರಿಯಾಗಿದೆ. ಚೂಸ್ ದ ಕರೆಕ್ಟ್ ಆನ್ಸರ್ ಟು ಫಿಲ್ ದ ಬ್ಲಾಂಕ್ಸ್ ಅಂತ ಇದೆ. ಫಿಲ್ ದ ಬ್ಲಾಂಕ್ಸ್. ಇಲ್ಲಿ ಪ್ರಿಪೋಸಿಷನ್ ಬಗ್ಗೆ ನೀವೇನಾದ್ರು ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ಅಂತ ಅಂದ್ರೆ ತಪ್ಪಾಗುತ್ತೆ. ದ ಪ್ರೈಮ್ ಮಿನಿಸ್ಟರ್ ವಾಸ್ ಡ್ಯಾಶ್ ದ ಏರ್ಪೋರ್ಟ್ ಅಂತ ಇದೆ. ಸ್ಪೆಸಿಫಿಕ್ ಲೊಕೇಶನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಅಟ್ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ನಾನು ಕ್ಲಾಸಸ್ ಮಾಡ್ಬೇಕಾದ್ರೆ ತುಂಬಾ ಹೇಳಿದೀನಿ. ಅಟ್ ಮತ್ತೆ ಇನ್ ಡಿಫ್ರೆನ್ಸಸ್ ಕೂಡ ನಾನು ಬರ್ಸಿದೀನಿ ಎಕ್ಸಾಂಪಲ್ಸ್ ಆಗಿ. ಸೊ ಇಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ಅಂದ್ರೆ ಇಟ್ ಈಸ್ ಅಟ್ ದ ಏರ್ಪೋರ್ಟ್. ಇವಾಗ ಎರಡು ಕೇಸ್ ಇದೆ, ಆನ್ ಮತ್ತೆ ಇನ್ ಇದೆ. ಆನ್ ಯಾವಾಗ ಬಳಸ್ತೀವಿ? ಎಕ್ಸಾಕ್ಟ್ ಟೈಮ್ಗೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕ್ಲಾಸ್ 9 o'clock ಶುರು ಆಗುತ್ತೆ ಅಂದ್ರೆ ಆನ್ ಟೈಮ್ ಯಾವುದು? 9 o'clock. ಇನ್ ಅಂತ ಅಂದ್ರೆ ಯಾವುದು? 8:55, 8:30, 8:45 ಇದೆಲ್ಲ ಏನಾಗುತ್ತೆ? ಇನ್ ಟೈಮ್ ಆಗುತ್ತೆ. ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಇಟ್ ಈಸ್ ಆಪ್ಷನ್ 4. ಓಕೆನಾ? ದ ಪ್ರೈಮ್ ಮಿನಿಸ್ಟರ್ ವಾಸ್ ಅಟ್ ದಿ ಏರ್ಪೋರ್ಟ್. ಏಂತಕ್ಕೆ? ಇನ್ ಟೈಮ್ ಫಾರ್ ದ ಪ್ಲೇನ್. ಎಲ್ರು ಕೂಡ ಆನ್ ಟೈಮ್ ಇರ್ತಾರ? ಇಲ್ಲ ಅಲ್ಲ, ಇನ್ ಟೈಮೇ ಇರ್ತಾರೆ. 1 or 2 hours ಮುಂಚೆ ಅವರು ವೇಟ್ ಮಾಡ್ತಿರ್ತಾರೆ. ನೆಕ್ಸ್ಟ್, ಇದು ಕೂಡ ಟೆನ್ಸ್ ಬೇಸ್ಡ್ ಕ್ವಶನ್ ಇದೆ ನೋಡಿ. ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಆನ್ ಎರರ್ ಅಂತ ಕೇಳಿದರೆ. ದೇ ಎಂಜಾಯ್ ರೀಡಿಂಗ್ ಬುಕ್ಸ್ ಅಂತ ಇದೆ. ದೇ ಪ್ಲೂರಲ್ ಇದೆ. ಎಂಜಾಯ್ ಸರಿ ಇದೆ. ಎಂಜಾಯ್ಸ್ ಇದ್ರೆ ತಪ್ಪಾಗ್ತಿತ್ತು. ರೀಡಿಂಗ್ ಬುಕ್ಸ್ ಓಕೆ, ಸೆಂಟೆನ್ಸ್ ಸರಿ ಇದೆ. ಹಿ ಡೋಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್ ಅಂತ ಕೇಳ್ತಿದ್ದಾರೆ. ಹಿ ಅನ್ನೋದೇನು? ಸಿಂಗ್ಯುಲರ್. ಏನ್ ಬರ್ಬೇಕಿತ್ತು? ಡಸಂಟ್ ಬರ್ಬೇಕಿತ್ತು. ಏನ್ ಬಂದಿದೆ? ಡೋಂಟ್ ಬಂದಿದೆ. ಸೊ ಏನಾಗಿದೆ? ಇಟ್ ಈಸ್ ರಾಂಗ್. ಏನ್ ಬರ್ಬೇಕಿತ್ತು? ಡಸಂಟ್ ಬರ್ಬೇಕಿತ್ತು. ಓಕೆನಾ? ಸೊ ಅದಕ್ಕೆ ಅದು ತಪ್ಪಾಗಿದೆ. ಶಿ ಕ್ಯಾನ್ ಸಿಂಗ್ ವೆರಿ ವೆಲ್ ಸರಿ ಇದೆ. ಐ ವಿಸಿಟ್ ಮೈ ಗ್ರ್ಯಾಂಡ್ ಮದರ್ ಎವ್ರಿ ವೀಕೆಂಡ್ ಸರಿ ಇದೆ. ಸೊ ಇಲ್ಲಿ ಆಪ್ಷನ್ 2 ನಿಮಗೆ ತಪ್ಪಾಗಿದೆ ಅಂತ ಅಂದ್ರೆ ನಿಮ್ಗೆ ಆಪ್ಷನ್ 2 ಇಲ್ಲಿ ನೀವು ಮಾರ್ಕ್ ಮಾಡ್ಬೇಕಾಗಿರೋ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟಬಲ್ ಆರ್ಟಿಕಲ್ ಇಫ್ ನೀಡೆಡ್ ಅಂತ ಇದೆ. ಸೊ ಒಂದು ತಿಳ್ಕೊಳ್ಳಿ, ಗೇಮ್ಸ್ ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವಲ್ಲಿ ಆರ್ಟಿಕಲ್ ಬಳಸೋ ಅವಶ್ಯಕತೆ ಇಲ್ಲ. ಮತ್ತೆ ಕೆಲವೊಂದ್ ಸತಿ ಡಿಫ್ರೆನ್ಸ್ ಆಗುತ್ತೆ, ಎಕ್ಸೆಪ್ಷನ್ಸ್ ಇರುತ್ತೆ. ಅದು ಏನು ಸೆಂಟೆನ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶಲಿ ನಾವು ಗೇಮ್ಸ್, ಇದಂತೂ ನೆನ್ಪಿಟ್ಕೊಳ್ಳಿ, ಗೇಮ್ಸ್ ಏನು ಸ್ಪೋರ್ಟ್ಸ್ಗೆ ನಾವು ಬಳಸಲ್ಲ. ಫಾರ್ ಎಕ್ಸಾಂಪಲ್ ವಿ ಪ್ಲೇ ಟೆನ್ನಿಸ್, ವಿ ಪ್ಲೇ ಕ್ರಿಕೆಟ್. ಈಗ ಅರ್ಥ ಆಗಿರ್ಬೇಕು ಏನ್ ಬರ್ಬೇಕು ಆನ್ಸರ್. ಇಟ್ ಈಸ್ ನೋ ಆರ್ಟಿಕಲ್. ಆರ್ಟಿಕಲ್ ಅವಶ್ಯಕತೆ ಇಲ್ಲ. ವಿ ಪ್ಲೇ ರಗ್ಬಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬಾ ಚೆನ್ನಾಗಿದೆ ಕ್ವಶನ್. ಹಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಡ್ಯಾಶ್ ಗಿವಿಂಗ್ ಫುಲ್ ಸ್ಟಾಪ್ ಇದೆ. ಗಿವಿಂಗ್ ಹಿಮ್ ದ ಪ್ರೈಸ್ ವಾಸ್ ದ ಡ್ಯಾಶ್ ಡಿಸಿಷನ್ ಅಂತ ಕೇಳಿರುವಂತದ್ದು. ಓಕೆನಾ? ಇಲ್ಲಿ ಹಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಅಂತ ಅಂದ್ರೆ ಇಲ್ಲಿ ಎಕ್ಸ್ಪ್ಲೈನ್ ಅನ್ನೋದು ಏನ್ ಹೇಳ್ತದೆ? ವರ್ಬ್ ಹೇಳ್ತದೆ.
ಸೊ ಇದನ್ನ ಮಾಡಿಫೈ ಮಾಡ್ತಿರೋದು ಏನಾಗಿರ್ಬೇಕು, ಅಡ್ವರ್ಬ್ ಆಗಿರ್ಬೇಕು. ವರ್ಬ್ ನ ಮಾಡಿಫೈ ಮಾಡ್ತಿರೋದು ಯಾವುದು, ಅಡ್ವರ್ಬ್ ಅಲ್ವಾ, ಹೌದಲ್ವಾ. ಸೊ ಫಸ್ಟ್ he explained the concepts correctly, ly ಬರಬೇಕು ಅಡ್ವರ್ಬ್. ನೆಕ್ಸ್ಟ್ ಗಿವಿಂಗ್ ಹಿಮ್ ದ ಪ್ರೈಸ್ ವಾಸ್ ದ ಕರೆಕ್ಟ್ ಡೆಸಿಷನ್. ಎಲ್ಲರೂ ಕರೆಕ್ಟ್ ಡೆಸಿಷನ್ಗೆ ಕರೆಕ್ಟ್ ಆಗಿ ಹಾಕಿರ್ತೀರಾ, ಕರೆಕ್ಟ್ಲಿ ಡಿಸಿಷನ್ ಬರೋದಿಲ್ಲ ಅಂತ ಗೊತ್ತಿದೆ, ಯಾಕಂದ್ರೆ ಸೆಂಟೆನ್ಸ್ ಫ್ಲೋ ಬರೋದಿಲ್ಲ ಎಲ್ರಿಗೂ ಕೂಡ. ಸೊ ಇದ್ರಲ್ಲಿ ಯಾವ್ದು ರೈಟ್ ಆನ್ಸರ್ ಅಂದ್ರೆ ಇಟ್ ಈಸ್ ಆಪ್ಷನ್ 2. ಇಲ್ಲಿ ಡಿಸಿಷನ್ ಅನ್ನೋದು ಇಟ್ ಈಸ್ ಆಕ್ಟಿಂಗ್ ಆಸ್ ಅ ನೌನ್, ಓಕೆನಾ. ಸೊ ಅದಕ್ಕೆ ನಾವು ಇಲ್ಲಿ ಅಡ್ಜೆಕ್ಟಿವ್ ಚೂಸ್ ಮಾಡ್ಬೇಕಾಗತ್ತೆ. ನೌನ್ ಅಥವಾ ಪ್ರೊನೌನ್ ನ ಮಾಡಿಫೈ ಮಾಡೋದು ಯಾವುದು, ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಇದ್ರಲ್ಲಿ ರೈಟ್ ಆನ್ಸರ್ ಯಾವುದು, ಆಪ್ಷನ್ 2. ಇದು ಅಡ್ವರ್ಬ್ ಆಗತ್ತೆ, ಇದು ಅಡ್ಜೆಕ್ಟಿವ್ ಆಗತ್ತೆ, ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದಕ್ಕೆ ಎಷ್ಟು ಜನ ರೈಟ್ ಆನ್ಸರ್ ಹಾಕಿದೀರಾ ಇಲ್ವಾ ಗೊತ್ತಿಲ್ಲ. ಸೊ ಲೆಟ್ ಸಿ. ಚೂಸ್ ದ ಡಿಮಿನ್ಯೂಟಿವ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಆಲ್ಟರ್ನೇಟಿವ್ಸ್ ಗಿವನ್ ಅಂತ ಕೇಳಿದ್ದಾರೆ. ಈ ವರ್ಡ್ ಮೀನಿಂಗ್ ನಿಮಗೆ ಗೊತ್ತಿತ್ತು ಅಂದ್ರೆ ಮಾತ್ರ ಕರೆಕ್ಟ್ ಆಗಿ ಹಾಕಿರ್ತೀರ, ಇಲ್ಲ ಮ್ಯಾಕ್ಸಿಮಮ್ ಜನ ಏನ್ ಮಾಡಿರ್ತೀರ ಇದಕ್ಕೆ ಹಾಕಿ ಬಂದಿರ್ತೀರ, ಓಕೆನಾ. ಬಟ್ ಅದು ರಾಂಗ್ ಆನ್ಸರ್. ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಲೀಫ್ಲೆಟ್ ಅಂತ. ಅಂದ್ರೆ ಇಲ್ಲೇನ್ ಕೇಳಿದರೆ ಕ್ಯಾಟ್ ಅಂದ್ರೆ ದೊಡ್ಡದು, ಕಿಟನ್ ಅಂದ್ರೆ ಚಿಕ್ಕದು, ಹೌದಲ್ವಾ. ಮರಿಗೆ ಕಿಟನ್ ಅಂತ ಹೇಳ್ತೀವಿ. ಸೊ ಲೀಫ್ ಅಂತ ಕೊಟ್ಟಿದ್ದಾನೆ, ಎಲೆ ಅಂತ ಕೊಟ್ಟಿದ್ದಾನೆ, ಎಲೆಗಿಂತ ಚಿಕ್ಕದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಅದು ಯಾವುದು ಅಂತ ಅಂದ್ರೆ ಇಟ್ ಈಸ್ ಲೀಫ್ಲೆಟ್ ಅಂತ, ಓಕೆನಾ. ಸೊ ಬೇರೆ ಯಾವುದು ಬರೋದಿಲ್ಲ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಇದೆ. ದ ಎಕ್ಸಾರ್ಬಿಟೆಂಟ್ ಕಾಸ್ಟ್ ಆಫ್ ಬೆವರೇಜಸ್ ಇನ್ ದ ಏರ್ಪೋರ್ಟ್ ಈಸ್ ಅಂತ ಇದೆ. ನಿಮ್ಗೆ ವಿಮಾನ ನಿಲ್ದಾಣದ ಒಳಗಡೆ ಸಿಗುವಂತಹ ಏನು ಆ ವಸ್ತುಗಳು, ತಿನ್ನೋ ವಸ್ತುಗಳು ಇರ್ಬೋದು, ಏನೇ ವಸ್ತುಗಳಾಗಿರ್ಬೋದು. ಸೊ ಏನಾಗಿರುತ್ತೆ, ಯೂಶಲಿ ಇಲ್ಲಿ ತಿನ್ನೋ ವಸ್ತುಗಳ ಬಗ್ಗೆ ಮಾತಾಡ್ತಿದ್ದಾರೆ, ಬೆವರೇಜಸ್. ಅದೇನಾಗಿರುತ್ತೆ, ದುಬಾರಿ ಇರುತ್ತೆ. ಈ ಎಕ್ಸಾರ್ಬಿಟೆಂಟ್ ಅನ್ನೋದೇನಂದ್ರೆ ಮೀನಿಂಗು ದುಬಾರಿ ಅಂತ, ಮಿತಿ ಮೀರಿ, ದುಬಾರಿ, ಆ ತರ ಮೀನಿಂಗ್ ಬರುತ್ತೆ. ಏನಾಗಿರುತ್ತೆ ಯೂಶಲಿ, ಅದು ಅವಶ್ಯಕತೆ ಇರುತ್ತೆ ಅಷ್ಟೊಂದು ಕೊಡ್ತೀನಿ. ನೀವು ಈಚೆಗಡೆ ಇಡ್ಲಿ ತಿನ್ನೋದಕ್ಕೂ ನೀವು ಹೋಗಿ ಏರ್ಪೋರ್ಟ್ ಅಲ್ಲಿ ಇಡ್ಲಿ ತಿನ್ನೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಆ ವರ್ಡ್ ಮೀನಿಂಗ್ ಯಾವುದು ಅಂತ ಅಂದ್ರೆ ಇದು ಪ್ರಿಪಾಸ್ಟರಸ್ ಅಂತ. ಏನ್ ಹಾಗಂತ ಅಂದ್ರೆ ಇದು ಅನ್ರೀಸನಬಲ್, ಈ ಮೀನಿಂಗ್ ನ ಕೊಡ್ತಿದೆ. ಇನ್ನೆಲ್ಲಾನು ತಪ್ಪಿದೆ. ನೀವು ಯಾವುದೇ ಒಂದು ವೊಕ್ಯಾಬ್ಯುಲರಿ ಕಲೀರಿ. ಇದು ಆಕ್ಚುಲಿ ನಾನು ನೋಡಿದ ತಕ್ಷಣ ನಂಗೆ ಆಪ್ಷನ್ 1 ಅಂತಾನೆ ಅನ್ಸಿದ್ದು. ಯಾವುದೇ ಒಂದು ಹೊಸ ವೊಕ್ಯಾಬ್ಯುಲರಿ ಕಲ್ತ್ರು ಅದನ್ನ ಸ್ಪೆಲ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಓಕೆನಾ. ಓದೋದಿಕ್ಕೆ ಟ್ರೈ ಮಾಡಿ. ಅವಾಗ ಪ್ರತಿಯೊಂದು ಇ ಯಾಕೆ ಬರುತ್ತಲ್ಲೇ, ಓ ಯಾಕೆ ಬರುತ್ತೆ, ಯು ಯಾಕೆ ಬರುತ್ತೆ ಅನ್ನೋದನ್ನ ನೀವು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಅದನ್ನ ಪ್ರೊನೌನ್ಸ್ ಮಾಡ್ತಿರೋ ಗೊತ್ತಾ, ಅವಾಗ ಇಲ್ಲಿ ಕೊಟ್ಟಿರುವಂತಹ 3 ವರ್ಡ್ಸು ರಾಂಗ್ ಅಂತ ಅನ್ಸುತ್ತೆ. ನೀವು ಜನರಲ್ ಆಗಿ ಬೇರೆ ಯಾವುದೇ ಹೊಸ ವರ್ಡ್ ಕಲ್ತಾಗ್ಲೂ ಕೂಡ ಇಲ್ಲ ಇದು ರಾಂಗ್ ಆಗಿದೆ, ಇದು ಬೇರೆ ಮೀನಿಂಗೇ ಇದೆ ಅಂತ ಅನ್ಸುತ್ತೆ, ಓಕೆನಾ. ಸೊ ರೈಟ್ ಆನ್ಸರ್ ಬಂತು ಅಂದ್ರೆ ಇಟ್ ಈಸ್ ಆಪ್ಷನ್ 1. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಈಸಿ ಕೊಟ್ಟಿದ್ದ ಅಲ್ವಾ ನೋಡಿ. ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಪಂಕ್ಚುಯೇಷನ್ ಅಂತ ಕೇಳಿದಾನೆ. ಎಲ್ರಿಗೂ ಗೊತ್ತು ಪ್ರಾಪರ್ ನೌನ್ ನಾವ್ ಯಾವಾಗ್ಲೂ ಕೂಡ ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರೀಬೇಕು. ಇಲ್ಲಿ ರಾಮ, ರವಿ ಅಂಡ್ ಅರ್ಜುನ್ ಅದೆಲ್ಲ ಏನು ಪ್ರಾಪರ್ ನೌನ್ ಅಲ್ವಾ, ಅಂಕಿತ ನಾಮ ಅಲ್ವಾ. ಅಂಕಿತ ನಾಮನ ನಾವ್ ಎಲ್ಲೇ ಸೆಂಟೆನ್ಸ್ ಅಲ್ಲಿ ಅದು ಎಲ್ಲೇ ಇರ್ಲಿ ನಾವ್ ಅದನ್ನ ಕ್ಯಾಪಿಟಲ್ ಲೆಟರ್ ಇಂದ ಶುರು ಮಾಡ್ಲೇಬೇಕು. ಅಂಡ್ ಇನ್ನೊಂದು ರೀಸನ್ ಯಾಕೆ ಅಂತಂದ್ರೆ ಕಾಮನ್ ನೌನ್ ಇಂದ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೂ ಕೂಡ ನಾವು ಕ್ಯಾಪಿಟಲ್ ಲೆಟರ್ ಇಂದ ಬಳಸ್ತೇವೆ. ಇಂಡಿಯಾ ಅಂತ ಇರ್ಬೋದು, ನಿಮ್ ಹೆಸರು ಇರ್ಬೋದು, ಬೆಂಗಳೂರು ಪ್ಲೇಸ್ ನೇಮ್ ಏನಾದ್ರು ಇರ್ಲಿ, ಅದಕ್ಕೆ ಹೆಸರು ಇದೆಯಾ ಅದು ಪ್ರಾಪರ್ ನೌನ್ ಆಗುತ್ತೆ. ಅಂಡ್ ಸೆಂಟೆನ್ಸ್ ಅಲ್ಲಿ ಅದು ಎಲ್ಲೇ ಇದ್ರೂ ಕೂಡ ಅದು ಕ್ಯಾಪಿಟಲ್ ಲೆಟರ್ ಇಂದ ಮೆನ್ಷನ್ ಆಗಿರ್ಬೇಕು ಸ್ಟಾರ್ಟಿಂಗ್ ಅಲ್ಲಿ. ಸೊ ಇದ್ರಲ್ಲಿ ಆಗಿದ್ಯಾ ರವಿಗೆ, ಇಲ್ಲ. ಇದ್ರಲ್ಲಿ ಆಗಿದ್ಯಾ ಅರ್ಜುನ್ಗೆ, ಇದ್ರಲ್ಲಿ ಇಲ್ಲ. ಓಕೆ, ಇವೆರಡರಲ್ಲಿ ಇದೆ, ಓಕೆನಾ. ಸೊ ಇಲ್ಲಿ 3 ಜನ ಇದ್ದಾರೆ ಅಂದಾಗ ಒಂದು ಕಾಮ ಹಾಕ್ಲೇಬೇಕು ಅನ್ನೋದು ಅದು ಒಂದು ಕಾಮನ್ ಸೆನ್ಸ್. ಕಾಮ ಹಾಕ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಆಗಿದೆ. ಸೊ ಯಾರ್ಯಾರು ಈ ಆಪ್ಷನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ ಅದು ಸರಿಯಾಗಿದೆ. ಇಲ್ಲಿ ರಾಮ ಅಂದ್ಮೇಲೆ ರಾಮ, ರವಿ ಹಿಂಗ್ ಬರ್ದಿದೀವ ಯಾವಾಗಾದ್ರೂ ನಾವು ಕನ್ನಡದಲ್ಲೇ ಆಯ್ತು ಬರ್ದಿದೀವ, ಇಲ್ಲ ಅಲ್ವಾ. ಸೊ ಆಪ್ಷನ್ 3 ನಮ್ಗಿಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಓಕೆ, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ವಿತ್ ಅಪ್ರೋಪ್ರಿಯೇಟ್ ಯೂಸ್ ಆಫ್ ಅನ್ ಆರ್ಟಿಕಲ್ ಅಂತ ಇದೆ. ಹಿ ಲೀವ್ಸ್ ಇನ್ ಅನ್ ಪುವರ್ ಲೊಕ್ಯಾಲಿಟಿ. ಇದು ಎಲ್ರಿಗೂ ಗೊತ್ತು ಅದು ತಪ್ಪಿದೆ ಅಂತ. ಸೊ ಎ ಎಲ್ಲಿದೆ, 1, 2 ಈ 2 ಆಪ್ಷನ್ ಅಲ್ಲಿ ಇದೆ. ಎ ಜೊತೆ ಬೇರೆ ಯಾವ್ದು ಇದೆ,
ಇದು ಒಂದಿದೆ, ಬಿ ಒಂದಿದೆ, ಡಿ ಒಂದಿದೆ. ಈಟ್ಸ್ ಅನ್ ಎಗ್ ಎವ್ರಿ ಡೇ ಅಂತ ಇದೆ. ಯಾರ್ಯಾರು ಇದಕ್ಕೆ ಕರೆಕ್ಟ್ ಆಗಿ ಹಾಕಿದೀರಾ ಅದು ಸರಿ ಇದೆ, ಆ ಆಪ್ಷನ್ ಸರಿ ಇದೆ. ಆಪ್ಷನ್ 1 ಇದರಲ್ಲಿ ಕರೆಕ್ಟ್ ಇದೆ. ಯಾಕೆ ಅಂತ ಹೇಳ, ಇದನ್ನ ನಾವು ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಅದು ವೈ ಇಂದ ಶುರು ಆಗೋ ತರ ಬರುತ್ತೆ. ಇಟ್ ವಾಸ್ ಅನ್ ಯೂಲಜಿ ರೆಂಡೆಡ್ ಬೈ ಹಿಸ್ ಟೀಚರ್ ಅಂತ. ಓಕೆನಾ, ಬರೀ ಇದು ಒಂದಕ್ಕೆ ಅಲ್ಲ, ಯುರೋಪಿಯನ್ ಇರ್ಬೋದು ಅಥವಾ ಯೂನಿವರ್ಸಿಟಿ ಇರ್ಬೋದು, ಇದೆಲ್ಲ ನಮ್ಗೆ ಕಾನ್ಸನೆಂಟ್ ಸೌಂಡ್ ಕೊಡ್ತಿದೆ. ಯಾವ ಕಾನ್ಸನೆಂಟ್ ಸೌಂಡ್? ವೈ ಇಂದ ಪ್ರೊನೌನ್ಸ್ ಆಗೋ ತರ ಕೊಡ್ತಿದೆ. ಸೊ ಅದಕ್ಕೆ ನಾವು ಆನ್ ಆರ್ಟಿಕಲ್ ನ ಬಳಸಬಾರ್ದು. ನಾನು ಈ ಕ್ಲಾಸ್ ಅಲ್ಲಿ ತುಂಬಾ ಸತಿ ಡಿಸ್ಕಸ್ ಮಾಡಿದೀನಿ. ಇದ್ರಲ್ಲಿ ಕಾನ್ಸನೆಂಟ್ ಜಸ್ಟ್ ಇಟ್ ಈಸ್ ನಾಟ್ ಓನ್ಲಿ ಓವೆಲ್. ಓವೆಲ್ಸ್ ಅಷ್ಟೇ ಅಲ್ಲ ಅಲ್ವಾ, ಓವೆಲ್ ಸೌಂಡ್ ಬರ್ಬೇಕಲ್ಲಿ. ಅಲ್ಲಿ ಓವೆಲ್ ಸೌಂಡ್ ಎಲ್ಲಿ ಬರ್ತಿದೆ? ಈ ಅಂತ ಅಂದ್ರೆ ಯಾವ ಸೌಂಡ್ ಬರ್ಬೇಕು? ಈಗ ಈ ತಪ್ಪ, ಇಲ್ಲಿ ಯಾವ ಸೌಂಡ್ ಬಂತು? ಅ, ಎಗ್, ಆ ಪ್ರೊನೌನ್ಸಿಯೇಷನ್ ಬರ್ಬೇಕು. ಬಟ್ ಅಲ್ಲಿ ಓದ್ತಿರೋದು ಯಾವ ತರ ಇದೆ? ಯೂಲಜಿ ಅಂತ ಇದೆ. ಅದ್ ಹೇಗ್ ಸರಿ ಆಗತ್ತೆ? ಸೊ ಅದಕ್ಕೆ ತಪ್ಪಾಗಿದೆ. ಆಪ್ಷನ್ 1 ತಪ್ಪಾಗಿದೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಲೆಕ್ಟ್ ದ ಕರೆಕ್ಟ್ ಟೆನ್ಸ್ ಆಫ್ ದ ಇಫ್ ಕ್ಲಾಸ್ ಅಂತ ಕೇಳಿದ್ರೆ. ಇಲ್ಲಿ 2 ಕ್ಲಾಸ್ ಇದೆ ನೋಡಿ, ಇದೊಂದಿದೆ, ಇದೊಂದಿದೆ. ಇಫ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್ ಬಗ್ಗೆ ಹೇಳ್ತಿರೋದು. ಇನ್ನ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಕೇಳಿದ್ರ ಅಂದ್ರೆ ಟೆನ್ಸ್ ನ ಐಡೆಂಟಿಫೈ ಮಾಡಬೇಕು. ಇಫ್ ಐ ಹ್ಯಾಡ್ ದ ಕ್ವಾಲಿಫಿಕೇಶನ್ ಅಂತ ಕೇಳಿದಾರೆ. ಯೂಶಲಿ ಪರ್ಫೆಕ್ಟ್ ಟೆನ್ಸ್ ಗಳನ್ನ ಎಂತಕ್ ಬಳಸ್ತೀವಿ? 2 ಆಕ್ಷನ್ ಇರುತ್ತೆ ಅವಾಗ ಬಳಸುವಂತದ್ದು, ಹೌದಲ್ವಾ? ಸೊ ಇಲ್ಲಿ ಹ್ಯಾಡ್ ಬಂದಿದ ತಕ್ಷಣ ನೆನ್ಪಿಗೆ ಬರ್ಬೇಕು ಪರ್ಫೆಕ್ಟ್ ಟೆನ್ಸ್ ಇದೆ. 3 ಪರ್ಫೆಕ್ಟ್ ಟೆನ್ಸ್ ನೆನ್ಪಿಗೆ ಬಂದ್ಬಿಡ್ಬೇಕು ಹ್ಯಾವ್ ಫಾರ್ಮ್ಸ್ ಇದ್ದಾಗ, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಬಟ್ ಇಲ್ಲಿ ಹ್ಯಾವ್ ಫಾರ್ಮ್ಸ್ ಅಲ್ಲಿ 2 ಬರುತ್ತೆ. ಹ್ಯಾಸ್ ಟು ಹ್ಯಾವ್ ಇತ್ತು ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ, ಮತ್ತೆ ಫ್ಯೂಚರ್ ಟೆನ್ಸ್ ಅಲ್ಲೂ ಬಳಸ್ತೀವಿ. ಫ್ಯೂಚರ್ ಟೆನ್ಸ್ ಅಲ್ಲಿ ಬರೀ ಹ್ಯಾವ್ ಮಾತ್ರ ಬಳಸ್ತೀವಿ, ಹ್ಯಾಸ್ ಬಳಸಲ್ಲ. ಪಾಸ್ಟ್ ಟೆನ್ಸ್ ಬಂತು ಅಂದಾಗ ಓನ್ಲಿ ಹ್ಯಾಡ್. ಇಲ್ಲಿ ನೋಡಿ, ಪಾಸ್ಟ್ ಟೆನ್ಸ್ ಇಂದ 2 ಇದೆ. ಒಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಇನ್ನೊಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಇದ್ದಾಗ ಯಾವಾಗ್ಲೂ V1 ಪ್ಲಸ್ ING ಇರ್ಲೇಬೇಕು. ಓಕೆನಾ, ಒಂದು ನೆನ್ಪಿಟ್ಕೊಳ್ಳಿ ಎಲ್ರು. ಹ್ಯಾವ್ ಫಾರ್ಮ್ಸ್ ಬಂತು ಅಂದಾಗ ಪರ್ಫೆಕ್ಟ್ ಟೆನ್ಸ್ ಇದೆ ಅಂತ ಅದ್ರ ಅರ್ಥ. ಅಂದ್ರೆ ಹ್ಯಾವ್, ಹ್ಯಾಸ್, ಹ್ಯಾಡ್ ಇತ್ತು ಅಂದ್ರೆ ಪರ್ಫೆಕ್ಟ್ ಟೆನ್ಸ್. ಕಂಟಿನ್ಯೂಸ್ ಇತ್ತು ಅಂತ ಅಂದ್ರೆ ING ಫಾರ್ಮ್ ಇರ್ಲೇಬೇಕು. ಇಲ್ಲಿ ಎಲ್ಲಿದೆ ING ಫಾರ್ಮ್? ಇಲ್ಲ ಅಲ್ಲ, ಕ್ವಾಲಿಫಿಕೇಶನ್ ಅಂತ ಅನ್ಕೊಂಡ್ಬಿಡ್ಬೇಡಿ. ಆಮೇಲೆ ING ಫಾರ್ಮ್ ಅದು. ಓಕೆನಾ, ಸೊ ರೈಟ್ ಆನ್ಸರ್ ಯಾವುದು ಅಂತಾರೆ? ಇಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಐಡೆಂಟಿಫೈ ಸಿಂಪಲ್ ಸೆಂಟೆನ್ಸಸ್ ಇನ್ ದ ಫಾಲೋಯಿಂಗ್ ಅಂತ ಇದೆ. ಇದು ಸಿಂಪಲ್ ಸೆಂಟೆನ್ಸ್ ಆಗತ್ತೆ. ಏನ್ ಸಿಂಪಲ್ ಸೆಂಟೆನ್ಸ್ ಅಂತ ಅಂದ್ರೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರ್ಬೇಕದು. ಸರಳ ವಾಕ್ಯ ಅಂತ ಹೇಳ್ತೀವಿ ಗೊತ್ತಾ, ಅಷ್ಟೇ, ಇನ್ನೇನು ಇಲ್ಲ. ಸೊ ಇದು ಬಂದಿದೆ, ಐ ಹ್ಯಾವ್ ನೋ ಅಡ್ವೈಸ್ ಫಾರ್ ಯು. ಆಪ್ಷನ್ 1 ಬರುತ್ತೆ, A and C. ಇದು ಬರಲ್ಲ, ಇದು ಕಾಂಪೌಂಡ್ ಸೆಂಟೆನ್ಸ್. ಸೊ ಇನ್ಮೇಲೆ ಬರೀ ಗ್ರಾಮರ್ ಅಂತ ಅಂದ್ರೆ ಟೆನ್ಸು, ಪಾರ್ಟ್ಸ್ ಆಫ್ ಸ್ಪೀಚ್ ಮಾತ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಇನ್ಮೇಲಿಂದ ಆದ್ರೂ ಅಟ್ಲೀಸ್ಟ್ ಪಂಕ್ಚುಯೇಷನ್ ಈ ತರದ್ರ ಮೇಲೆ ಕ್ವಶನ್ಸ್ ಗಳು ರೈಸ್ ಆಗ್ತಿದೆ. ಸೊ ಸ್ವಲ್ಪ ಅಪ್ಡೇಟ್ ಆಗಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಅಂಡರ್ಲೈನ್ ವರ್ಡ್ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ ಈಸ್ ಅ ಅಥವಾ ಆನ್ ಅಂತ ಕೇಳಿರುವಂತದ್ದು. ರಾಮ ಸ್ಯಾಟ್ ಸ್ಲೋಲಿ ಆನ್ ದ ಡೆಸ್ಕ್. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದಾರಲ್ವಾ, ಅದೇನ್ ಆಗ್ಬೇಕು ಅಂತ ಕೇಳ್ತಿರುವಂತದ್ದು. ರಾಮನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿದ್ಯಾ? ಅವ್ನ್ ಹೇಗ್ ಕುತ್ಕೊಂಡ ಅನ್ನೋದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿದೆ. ಕುತ್ಕೊಂಡ ಅನ್ನೋದು ಏನಾಗುತ್ತೆ? ವರ್ಬ್ ಆಗುತ್ತೆ. ವರ್ಬ್ ನ ಡಿಸ್ಕ್ರೈಬ್ ಮಾಡ್ತಿರೋದು ಏನಾಗಿರ್ಬೇಕು? ಅಡ್ವರ್ಬ್ ಆಗಿರ್ಬೇಕು. ಸೊ ಏನಾಗಿದೆ? ಆಪ್ಷನ್ 2 ಅಡ್ವರ್ಬ್. ಓಕೆನಾ, ನೆಕ್ಸ್ಟ್ ನೋಡಿ. ಚೇಂಜ್ ದ ಸ್ಪೀಚ್ ಆಫ್ ದ ಫಾಲೋಯಿಂಗ್. ನಮಗೆ ಗೊತ್ತಿದೆ ಸ್ಪೀಚ್ ಅಲ್ಲಿ ಟೆನ್ಸಸ್ ಚೇಂಜ್ ಆಗುತ್ತೆ. ಹಿ ಸೆಡ್ ಹುರ್ರೆ ವಿ ಹ್ಯಾವ್ ವನ್ ದ ಮ್ಯಾಚ್ ಅಂತ ಇದೆ. ಅಂದ್ರೆ ನಾನು ಆಗ್ಲೇ ಹೇಳ್ದೆ ಏನು ಅಂತ, ಹ್ಯಾವ್ ಫಾರ್ಮ್ಸ್ ಇತ್ತು ಅಂದ್ರೆ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ. ಬಟ್ ಅಲ್ಲಿ ವಿಲ್ ಇಲ್ದಲ್ಲೇ ಇರೋದ್ರಿಂದ ನಾವು ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ ಅಂತ ಅನ್ಕೊಳ್ಬಹುದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ ಅಂತ ಅನ್ಕೊಳ್ಬಹುದು ಅಲ್ಲ, ಅದ್ರಲ್ಲೇ ಇರೋದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ನಾವು ಏನ್ ಕನ್ವರ್ಟ್ ಮಾಡ್ತೀವಿ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಳಸ್ತೀವಿ. ಎಲ್ಲಿದೆ ಹ್ಯಾಡು? ಇದ್ರಲ್ಲಿ ಒಂದ್ರಲ್ಲಿದೆ, ಈ 3ರಲ್ಲಿ ಇದೆ. ಓಕೆ, ಸೊ ಬೇರೆ ಇನ್ನೇನ್ ಎಲಿಮಿನೇಟ್ ಮಾಡ್ಬೋದು ಇದ್ರಲ್ಲಿ? ವಿ ಇರೋದ್ರಿಂದ ದೇ ಆಗ್ಬೇಕು. ದೇ ಇದ್ರಲ್ಲಿ ಒಂದ್ರಲ್ಲಿದೆ, ಇದ್ರಲ್ಲಿ ಇಲ್ಲ. ಪ್ರೊನೌನ್ಸ್ ಚೇಂಜ್ ಆಗ್ಬೇಕಲ್ಲ, ಚೇಂಜ್ ಆಗಿಲ್ಲ. ಇವೆರಡರಲ್ಲಿದೆ. ಇವಾಗ ಆಪ್ಷನ್ 2 ಮತ್ತೆ ಆಪ್ಷನ್ 4 ನೋಡಿದಾಗ ನಾನು ಇದನ್ನ ಕ್ಲಾಸಲ್ಲಿ ಮಾಡಿದೀನಿ. ಸೊ ಒಂದೇನಂತ ಅಂದ್ರೆ, ನಾವು ತುಂಬಾ ಖುಷಿಯಾಗಿದ್ದಾಗ ಅಥವಾ ಬೇಜಾರಾಗಿದ್ದಾಗ ನಿಮಗೆ ಸ್ವಲ್ಪ ಚೇಂಜ್ ಆಗುತ್ತೆ, ಮಾಡಿಫಿಕೇಶನ್ ಅಂತಾನೆ ಹೇಳ್ಬೋದು.
ಈ ತರ ಇತ್ತು ಅನ್ನೋ ಖುಷಿ ಇತ್ತು ಅನ್ನೋ ಹಿ ಎಕ್ಸ್ಪ್ಲೈನ್ ವಿತ್ ಡಿಲೈಟ್ ದಟ್ ಹಿ ಅಥವಾ ಶಿ ಅನ್ನೋದು ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಇದು ಇಟ್ ಈಸ್ ವೆರಿ ಕಾಮನ್. ನೀವು ಬೇರೆ ಸೆಂಟೆನ್ಸ್ ಅಲ್ಲಿ ನೋಡಿ, ಅರ್ಥ ಆಯ್ತಾ? ಸೊ ಈ ತರ ಬಂದೇ ಬರುತ್ತೆ. ಖುಷಿ ಇದ್ದಾಗ ನಾವು ಇಂಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ನಾವು ಈ ತರ ಬಳಸ್ತೇವೆ. ನಿಮ್ಗೆ ರೈಟ್ ಆನ್ಸರ್ ಯಾವುದು ಅಂತಾನೆ ಇಟ್ ಈಸ್ ಆಪ್ಷನ್ 2. ಓಕೆನಾ? ನೆಕ್ಸ್ಟ್ ನೋಡೋಣ. ಚೂಸ್ ದ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದಿ ವರ್ಬ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ. ಟೆನ್ಸ್ ಮೇಲೆ ಎಷ್ಟು ಕ್ವಶನ್ಸ್ ರೈಸ್ ಆಗಿದೆ ಅಂತ ಅಂದ್ರೆ, ಹಿ ಈಸ್ ಅಂತ ಬಂದಿದೆ ಅಂತ ಅಂದಿದ ತಕ್ಷಣನೇ ಅಂದ್ಕೊಬೇಕು ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಇದು ಹೋಗುತ್ತೆ ಆಟೋಮೆಟಿಕ್ ಆಗಿ, ಯಾಕಂದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ ಬಳಸೋದು. ಇನ್ನ ಎರಡಿದೆ, ಗೋ ಮತ್ತೆ ಗೋಯಿಂಗ್ ಅಂತ. ಎಲ್ಲಿ ಬಳಸ್ತೀವಿ ನಾವು ಆಮ್ ಈಸ್ ಆರ್ ನ? ಎಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇರುತ್ತೋ ಯೂಶಲಿ ಬಳಸ್ತೀವಿ. ಶಿ ಈಸ್ ಅ ಡ್ಯಾನ್ಸರ್ ಅಥವಾ ಆ ತರದ್ ಬಳಸ್ತೀವಿ, ಅದರಲ್ಲಿ ಏನು ತೊಂದರೆ ಇಲ್ಲ. ತುಂಬಾ ಏನು ರೇರ್ ಕೇಸ್. ಬಟ್ ಎಲ್ಲಿ ಆಮ್ ಈಸ್ ಆರ್ ಬರುತ್ತೋ ಅಲ್ಲಿ V1 ಪ್ಲಸ್ ING ಇದೆ ಅಂತಾನೆ ಅರ್ಥ. ಓಕೆನಾ? ಏನಿದೆ ಹಾಗಾದ್ರೆ ಸ್ಟ್ರಕ್ಚರ್ ಅಂತ ನೋಡೋದಾದ್ರೆ, ಸಬ್ಜೆಕ್ಟ್ ಆಮ್ ಈಸ್ ಆರ್. ಆಮ್ ಬಂತು ಅಂದ್ರೆ ನಿಮ್ಗೆ ಐ ಬಳಸೋದು V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇಟ್ ಈಸ್ ಆಪ್ಷನ್ 4. ಹಿ ಈಸ್ ಗೋಯಿಂಗ್. ನೀವು ಮಿಕ್ಕಿರೋದು ಓದೋ ಅವಶ್ಯಕತೆನೇ ಇಲ್ಲ, ಅಲ್ಲಿ ಇಲ್ಲಿದೆ. ಈ ಈಸ್ ಇಂದಾನೆ ನೀವು ಆಪ್ಷನ್ಸ್ ನ ಹುಡ್ಕೊಬಹುದು. ಹಿ ಈಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಫ್ರೈಡೆ ಟು ಮೀಟ್ ಹಿಸ್ ಫ್ರೆಂಡ್. ನಿಯರ್ ಫ್ಯೂಚರ್ ಇದ್ದಾಗ್ಲೂ ಕೂಡ ನಾವು ಬಳಸ್ತೀವಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಇಫ್ ರಿಕ್ವೈರ್ಡ್ ಅಂತ ಇದೆ. ಓಕೆನಾ? ಯಾರ್ಯಾರು ಇಲ್ಲಿ ಓ ಇದೆ ಅಂತ ಆನ್ ಆರ್ಟಿಕಲ್ ಹಾಕಿದ್ರೆ ದಯವಿಟ್ಟು ಅವ್ರದ್ದು ಆನ್ಸರ್ ರಾಂಗ್ ಆಗಿದೆ. ಓಕೆನಾ? ಆನ್ಸರ್ ಯಾವುದು ಅಂತಂದ್ರೆ ಇಟ್ ಈಸ್ ಆಪ್ಷನ್ 1. ಹಿ ಹ್ಯಾಸ್ ಪರ್ಚೇಸ್ಡ್ ಅ ಒನ್ ವೇ ಟಿಕೆಟ್. ಅದು ಸುಮ್ಮನೆ ಓದಿ, ಹಿ ಹ್ಯಾಸ್ ಪರ್ಚೇಸ್ಡ್ ಆನ್ ಒನ್ ವೇ ಟಿಕೆಟ್. ಬರ್ತಿದ್ಯಾ ಫ್ಲೋ? ಇಲ್ಲ ಅಲ್ಲ. ನೆಕ್ಸ್ಟ್ ನೋಡಿ, ಹಾಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಔಟ್ ಆಫ್ ದ 4 ಆಲ್ಟರ್ನೇಟಿವ್ಸ್ ಕ್ವಶನ್ ಡೈರೆಕ್ಟ್ ಆಗಿ ಮಾತಾಡೋಣ. ಆ ಗ್ರೂಪ್ ಆಫ್ ಪೀಪಲ್ ಆಫ್ ಸಿಮಿಲರ್ ಇಂಟ್ರೆಸ್ಟ್ ಆಫ್ ಪ್ರೊಫೆಷನ್ ಅಂತ ಹೇಳಿರುವಂತದ್ದು. ಯಾರ್ಯಾರು ಕಮ್ಯುನಿಟಿ ಅಂತ ಹಾಕಿದೀರಾ? ಇಟ್ ಈಸ್ ರಾಂಗ್. ಇಟ್ ಈಸ್ ಫ್ರಾಟರ್ನಿಟಿ. ಫ್ರಾಟರ್ನಿಟಿ ಅಂತ ಅಂದ್ರೆ ಆ ಮೀನಿಂಗ್. ನೆಕ್ಸ್ಟ್, undue favor shown by a person in power to his relatives. It is not ಯಾರೋ ಒಬ್ರಿಗೆ ಅವನು ಆತರ ಮಾಡ್ತಿತ್ತು ಅಂದ್ರೆ ಅವನ ಪವರ್ ನ ಯೂಸ್ ಮಾಡ್ಕೊಂಡು ಹೆಲ್ಪ್ ಮಾಡ್ತಿದ್ದಾನೆ ಅಂತ ಅಂದ್ರೆ ಅದು ಕರಪ್ಷನ್ ಆಗ್ತಿತ್ತು. ಬಟ್ ಅಲ್ಲಿ ಅವನ ಏನು ಜನರಿಗೆ ಮಾಡ್ತಿರೋದು ಅಂದ್ರೆ ಅವ್ರ ರಿಲೇಟಿವ್ಸ್, ಅವ್ರ ಮಗ, ಈ ತರ ಅಥವಾ ಅವ್ರ ಬೇಕಾಗಿರೋರ್ಗೆ ಮಾಡ್ತಿರೋದ್ರಿಂದ ಇಟ್ ಈಸ್ ನೆಪೋಟಿಸಮ್. ಎಲ್ರು ರೈಟ್ ಆನ್ಸರ್ ಹಾಕಿದೀರಾ ಅಂತ ಅನ್ಕೊಳ್ತೀನಿ. ಕೀ ಆನ್ಸರ್ ಇನ್ನೇನ್ ಬಿಡ್ಬೋದು, ಸೊ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ರೈಟ್ ಆನ್ಸರ್ ಮಾಡಿದ್ರ? ಇದಕ್ಕೆ ಎರರ್ ಕೇಳಿದಾರೆ. ಇಟ್ ಈಸ್ ಬೆಟರ್ ಟು ಡೈ ಆನ್ ಯೋರ್ ಫೀಟ್ ದ್ಯಾನ್, ಏನಾಗ್ಬೇಕಿದು? ದ್ಯಾನ್ ಆಗ್ಬೇಕು, ದೆನ್ ಅಲ್ಲ. ದ್ಯಾನ್ ಲೀವ್ ಆನ್ ಯೋರ್ ನೀಸ್. ಓಕೆನಾ? ನಿನಗೆ ತಲೆ ಬಾಗ್ಸಿ ಕೂರೋದಕ್ಕಿಂತ ನಿನ್ ಮುಂದೆ ಸಾಯೋದು ಲೇಸು ಅಂತ ಮೀನಿಂಗು. ಓಕೆನಾ? ಸೊ ಅದಕ್ಕೆ ಏನ್ ಬರ್ಬೇಕು? ದೆನ್ ಅಲ್ಲ, ದ್ಯಾನ್ ಬರ್ಬೇಕಿತ್ತು. ಸೊ ರೈಟ್ ಆನ್ಸರ್ ಇದಕ್ಕೆ ಯಾವುದು? ಆನ್ ಯೋರ್ ಫೀಟ್ ದ್ಯಾನ್ ಬರ್ಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ಔಟ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಟೆನ್ಸ್ ಎರರ್. ಟೆನ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದಾರೆ ನೋಡಿ. ರೋಹನ್ ಅಂಡ್ ಟೋನಿ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಸರಿ ಇದೆ. ಯಾವ ಟೆನ್ಸ್ ಅಲ್ಲಿ ಇದೆ ಇದು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ರೋಹನ್ ಅಂಡ್ ಟೋನಿ ಇಬ್ರಿದ್ದಾರೆ ಅಂಡ್ ಕಂಜಂಕ್ಷನ್ ಜಾಯಿನ್ ಆಗಿದೆ. ಸೊ ಆರ್ ಕರೆಕ್ಟ್ ಆಗಿ ಬಂದಿದೆ, ಪ್ಲೂರಲ್ ಬಂದಿದೆ. ಈಸ್ ಬಂದಿದ್ರೆ ರಾಂಗ್ ಆಗ್ತಿತ್ತು. ರೋಹನ್ ಅಂಡ್ ಟೋನಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಅಂತ ಇದೆ. ಇದು ನೋಡೋಣ. ರೋಹನ್ ಅಂಡ್ ಟೋನಿ ಹ್ಯಾವ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ಸರಿ ಇದೆ. ಇಲ್ಲಿ ಇಬ್ರಿದ್ದಾರೆ, ಹ್ಯಾವ್ ಬಳಸ್ಬೇಕು, ಹ್ಯಾಸ್ ಬಳಸೋ ಹಾಗಿಲ್ಲ. ಹ್ಯಾಸ್ ಯಾವಾಗ ಬಳಸ್ತೀವಿ? ಸಿಂಗ್ಯುಲರ್ ಇದ್ದಾಗ. ರೋಹನ್ ಅಂಡ್ ಟೋನಿ ಹ್ಯಾಡ್ ಪ್ಲೇಡ್ ಕ್ರಿಕೆಟ್ ಸರಿ ಇದೆ. ಹ್ಯಾಡಿಗೆ ಸಿಂಗ್ಯುಲರ್ ಪ್ಲೂರಲ್ ಅನ್ನೋದಿಲ್ಲ. ನಮ್ಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಹ್ಯಾಸ್ ಅಂದ್ರೆ ಸಿಂಗ್ಯುಲರ್, ಹ್ಯಾವ್ ಅಂದ್ರೆ ಪ್ಲೂರಲ್ ಅಂತ ಇದೆ. ಬಟ್ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದ್ರೆ, ಯಾವುದು ತಪ್ಪಾಗಿದೆ ಅಂತಂದ್ರೆ ಇಟ್ ಈಸ್ ಆಪ್ಷನ್ 2. ಏನ್ ಬರ್ಬೇಕಿತ್ತು ಇಲ್ಲಿ? ಇದು ಹ್ಯಾವ್ ಬರ್ಬೇಕಿತ್ತು, ಅದಕ್ಕೆ ತಪ್ಪಾಗಿದೆ. ಥರ್ಡ್ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಥರ್ಡ್ ಓಕೆ. ಲಾಸ್ಟ್ ಟೈಮ್ ತರ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನೀವು ಬೇರೆ ಯಾವ್ದು ಓದಿದ್ರು ಗೊತ್ತಿಲ್ಲ ನನಗೆ, ಬಟ್ ನಾನು ಆಪ್ಷನ್ ಎಲಿಮಿನೇಟ್ ಮಾಡಿದ್ ಹೇಗೆ ಅಂತ ಅಂದ್ರೆ, ಫೇರ್ ಅಂಡ್ ಸ್ಕ್ವೇರ್ ಅಂತ ಬಂತು ಅಂದ್ರೆ ಏನು? ಫೇರ್ ಅಂದ್ರೆ ಏನು? ನ್ಯಾಯ ಸಮ್ಮತ ಅಂತ. ಅಂದ್ರೆ
ಅದು ಜಸ್ಟಿಸಬಲ್ ಆಗಿರ್ಬೇಕು, ಪ್ರಾಪರ್ ಆಗಿರ್ಬೇಕು, ಆ ತರ ಬರುತ್ತೆ. ಓಕೆನಾ, ನ್ಯಾಯ ಸಮ್ಮತ ಅಂತ. ಇಲ್ಲಿ ಆನೆಸ್ಟ್ ಅಂಡ್ ಪ್ರಾಪರ್ ತಗೊಳ್ಬಹುದು. ಅದಕ್ಕೆ ನನಗೆ ಹೇಗೆ 2 ಆಪ್ಷನ್ ಸಿಕ್ತು ನೋಡಿ. ಹೇಗೆ 2 ಇದೆ, 2 ಇದೆ, 4 ಇದೆ. ನೆಕ್ಸ್ಟ್ ಬಿಗೆ 4 ಕೊಟ್ಟಿದ್ದೇನೆ ಆಟೋಮೆಟಿಕ್ ಆಗಿ. ಟ್ರೂ ಅಂಡ್ ಟ್ರೂ ಅಂದ್ರೆ ಕಂಪ್ಲೀಟ್ಲಿ ಅಂತ. ನೆಕ್ಸ್ಟ್ ಸಿ ಗೆ 3 ಇದೆ. ಇವೆರಡು ಏನಾಗಿದೆ, ಇಂಟರ್ಚೇಂಜ್ ಆಗಿದೆ. ಓಕೆನಾ, ಬಿಗ್ ಡ್ರಾ ಆಯ್ತು ಅಂತ ಅಂದ್ರೆ ಏನ್ ಹೇಳ್ತೇವೆ ನಾವು, ಅ ಹ್ಯೂಜ್ ಅಟ್ರಾಕ್ಷನ್ ಅಂತ ಹೇಳ್ತೇವೆ. ಗೋ ಟು ದ ಏನು ನೆಕ್ಸ್ಟ್ ಟು ಬಿ ರೂಯಿನ್ ಅಂತ ಏನಾದ್ರು ಹೇಳ್ತೀವಿ, ಬಿಗ್ ಡ್ರಾ ಆಯ್ತು ಅಂತ ಅಂದ್ರೆ ಇಟ್ ಈಸ್ ಅ ಹ್ಯೂಜ್ ಅಟ್ರಾಕ್ಷನ್ ಅಂತ. ಸೊ ಸಿ ಗೆ 1 ಬರ್ಬೇಕು. ಗೋ ಟು ದ ಡಾಗ್ಸ್ ಅಂದ್ರೆ ಟು ಬಿ ರೂಯಿನ್ಡ್ ಅಂತ. ಆಪ್ಷನ್ 2 ನಿಮ್ಗೆ ಸರಿಯಾಗಿದೆ ಇದ್ರಲ್ಲಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಸಿ ಇದೆ ಕ್ವಶನ್ ಪೇಪರ್, ಜಾಸ್ತಿ ಟಫ್ ಇಲ್ಲ. ಇದ್ರಲ್ಲಿ ಸ್ವಲ್ಪ ಏನು ಯೋಚನೆ ಮಾಡಿದ್ರೆ ಅಂತ ಅಂದ್ಕೊಳ್ತೇನೆ. ಯಾರ ರೈಟ್ ಆನ್ಸರ್ ಹೇಗೆ ಹಾಕಿದ್ರೆ ಗೊತ್ತಿಲ್ಲ. ಡೆಸಿಮೇಟೆಡ್ ಅಂತ ಕೇಳಿದರೆ, ಸೊ ಇಲ್ಲಿ ಸಿನೋನಿಮ್ ಅಂತ ಅಂದ್ರೆ ಸಮಾನಾರ್ಥಕ ಪದ ಕೇಳಿರೋದು. ಡೆಸಿಮೇಟೆಡ್ ಅಂತ ಅಂದ್ರೆ ನಿರ್ನಾಮ, ಆ ತರ ಮೀನಿಂಗ್ ಬರುತ್ತೆ. ಸೊ ಇದ್ರಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಡೆಸ್ಟ್ರಾಯ್ಡ್ ಅಂತ. ಓಕೆನಾ, ಸೊ ಇದಕ್ಕೆ ಇದು ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಬರುತ್ತೆ. ಡಿಸ್ಕ್ಲೋಸ್ಡ್ ಬರಲ್ಲ ಬಿಡಿ. ಡೆಸ್ಟ್ರಾಯ್ಡ್ ಇದರಲ್ಲಿ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ, ಹಾಗೆ ಇದು ನಾನು ಕ್ಲಾಸಲ್ಲಿ ಮಾಡಿಸಿದೀನಿ. ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ಡ್ಯಾಶ್ ಕಾಫಿ ಅಂತ ಇದೆ. ಮ್ಯಾಕ್ಸಿಮಮ್ ಜನ ಯಾವ್ದಕ್ಕೆ ಆನ್ಸರ್ ಹಾಕಿರ್ತಾರೆ ಅಂತ ಅಂದ್ರೆ ಇದಕ್ಕೆ ಹಾಕಿರ್ತಾರೆ. ಹೌದಾ? ಯಾರ್ಯಾರು ಇದಕ್ಕೆ ಹಾಕಿದಿರಾ? ಇದು ತಪ್ಪು, ಇದು ಸರಿ. ಓಕೆನಾ, ಐ ಪ್ರಿಫರ್ ಕಾಫಿ ದ್ಯಾನ್ ಟೀ ಅಲ್ಲ, ಐ ಪ್ರಿಫರ್ ಕಾಫಿ ಟು ಟೀ. ಓಕೆನಾ, ಸೊ ಆದ್ರಿಂದ ಇಲ್ಲಿ 2 ಪ್ರಿಪೋಸಿಷನ್ ಬರಬೇಕು. 2 ಯಾರ್ಯಾರು ಹಾಕಿದ್ದೀರಾ ಅವರು ಕ್ವಶನ್ ಪೇಪರ್ ಏನಾದ್ರು ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿತ್ತು ಅಂದ್ರೆ ಇದಕ್ಕೆ ಹಾಕಿರ್ತೀರಾ. ಜಸ್ಟ್ ಫ್ಲೋ ನೋಡ್ಕೊಂಡು ಹೋಗಿದ್ದೀರಾ ಅಂತ ಅಂದ್ರೆ ಇಟ್ ಈಸ್ ರಾಂಗ್. ದ್ಯಾನ್ ಅನ್ನೋದು ಕಂಪ್ಲೀಟ್ಲಿ ರಾಂಗ್. ಇಲ್ಲಿ ಒಂದ್ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಕ್ವಶನ್ ಅಲ್ಲಿ, ಬೈ ನೆಕ್ಸ್ಟ್ ಮಂಡೇ ಹಿ ಡ್ಯಾಶ್ ಸ್ಟೇಯಿಂಗ್ ಅಟ್ ಮೈ ಆಂಟ್ಸ್ ಹೌಸ್ ಫಾರ್ 3 weeks ಅಂತ ಹೇಳ್ತಿರುವಂತದ್ದು. ಓಕೆನಾ, ಸೊ ಒಂದ್ ಏನಿದು ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡ್ತಿರೋದು. ಇಲ್ಲಿ ING ಫಾರ್ಮ್ ಇದೆ, ING ಫಾರ್ಮ್ ಇದೆ. ಸೊ ಇಲ್ಲಿ ನಾವ್ ಯಾವ್ದು ಬಳಸ್ಬೇಕು, ಬೀನ್ ಇರ್ಲೇಬೇಕು. ಹೌದಲ್ವಾ? ಬೀನ್ ಇದ್ರೆ ING ಫಾರ್ಮ್ ಬರ್ಬೇಕು. ಇಲ್ಲಿ ಬರುತ್ತಾ? ಇಲ್ಲಿಲ್ಲ, ಇದು ಇಲ್ಲ. ಓಕೆನಾ, ನೆಕ್ಸ್ಟ್ he by next Monday he shall have been staying at my aunt's house ಅಂತ ಇದೆ. he will have been ಅಂತ ಇದೆ. ಓಕೆನಾ, ನಾವು ರೈಟ್ ಆನ್ಸರ್ ಚೂಸ್ ಮಾಡಿರೋದು. ನಾವು ವಿಲ್ ಅಥವಾ ಶೆಲ್ ಬಳಸ್ಬೋದು, ಬಟ್ ಇಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಯಾವುದು ಅಂತಾನೆ ಇಟ್ ಈಸ್ ಆಪ್ಷನ್ 4. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ 2 ಕ್ವಶನ್ಸ್ ಇದೆ ಅಷ್ಟೇ. ಹ್ಯಾವ್ ಯು ಏನ್ ಮಾಡ್ಬೇಕು, ಇದನ್ನ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೇಕು. ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್ ಫ್ರಮ್ ಯುವರ್ ಸಿಸ್ಟರ್ ಅಂತ ಇದೆ. ಸೊ ಒಂದು ಏನು ಗೊತ್ತು ನಮ್ಗೆ, ವಾಯ್ಸ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಟೆನ್ಸಸ್ ನ ಚೇಂಜ್ ಮಾಡಲ್ಲ, ಬಟ್ ಪ್ರೊನೌನ್ಸ್ ಚೇಂಜ್ ಆಗತ್ತೆ. ಹೌದಲ್ವಾ? ಇಲ್ಲಿ ನಾವು ಟೆನ್ಸಸ್ ಚೇಂಜ್ ಮಾಡ್ದಲೇ ಇರೋ ಕಾರಣದಿಂದ ಇವೆರಡು ಕನ್ಸಿಡರ್ ಆಗಲ್ಲ. ಯಾಕಂದ್ರೆ ಇದಿರೋದು ಯಾವ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಹೌದಲ್ವಾ? ಇಂಟರೋಗೇಟಿವ್ ಫಾರ್ಮ್ ಅಲ್ಲಿ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಇದೇನಾಗತ್ತೆ, ನಮಗೆ ಕಂಟಿನ್ಯೂಸ್ ಟೆನ್ಸ್ ಆರ್ ನ ನಾವ್ ಎಲ್ಲಿ ಬೆಳೆಸ್ಬೇಕು ಯೂಶಲಿ, ಬಟ್ ಅದು ಫಾರ್ಮೇಶನ್ ತಪ್ಪಿದೆ. ಅಂಡ್ ಈಸ್ ಕೂಡ ಏನು ನಿಮ್ಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುವಂತದ್ದು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮ್ಗೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈಸ್ ಅಥವಾ ಆರ್ ಮತ್ತೆ ING ಫಾರ್ಮ್ ಇರ್ಬೇಕಿತ್ತು, ಅದು ತಪ್ಪಾಗಿದೆ. ಇಲ್ಲಿ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ING ಫಾರ್ಮ್ ಬರಲ್ಲ. ಎರಡಿದೆ ನಾವು ಕನ್ಸಿಡರ್ ಮಾಡಿದಾಗ. ಓಕೆನಾ, ಸೊ ಇಲ್ಲಿ ನಾವು ನೋಡೋದಾದ್ರೆ ING ಫಾರ್ಮ್ ಇಲ್ಲ ಅಂತ ಹೇಳಿದೆ. ING ಫಾರ್ಮ್ ಇಲ್ಲ ಅಂತ ಅಂದ್ಮೇಲೆ ಇದಕ್ಕೆ ಇಲ್ಲೇನ್ ಕೆಲ್ಸ? ಹೌದಲ್ವಾ? ING ಫಾರ್ಮ್ ಇದ್ರೆ ತಾನೇ ಬೀಯಿಂಗ್ ಅಂತ ಬರ್ಬೇಕು. ಅಲ್ಲಿ ING ಫಾರ್ಮ್ ಇಲ್ಲ ಅಂತಂದ್ರೆ ಬೀಯಿಂಗ್ ಯಾಕೆ ಬರುತ್ತೆ? ಅದು ತಪ್ಪಾಗಿದೆ. ಸೊ ನಾವು ಕನ್ವರ್ಟ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಏನ್ ಆಡ್ ಆನ್ ಮಾಡ್ತೀವಿ ಅಂದ್ರೆ ಬೀನ್ ನ ಆಡ್ ಆನ್ ಮಾಡ್ತೀವಿ. ಅಂದ್ರೆ ನಾವು ಎಲ್ರಿಗೂ ಗೊತ್ತಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವುದು ಇಲ್ಲ. ಫ್ಯೂಚರ್ ಅಲ್ಲಿ 2 ಟೆನ್ಸ್ ಇಲ್ಲ. ಸೊ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಕ್ಚುಲಿ ನಾವು ಬೀನ್ ನ ಬಳಸ್ತೀವಿ. ಸೊ ಆ ಬೀನ್ ನ ನಾವು ಆಲ್ರೆಡಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೇ ವಾಯ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ ಬಳಸೋದ್ರಿಂದ ನಾವು ಅಗೈನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಸೋದಿಲ್ಲ. ಹೌದಲ್ವಾ? ಸೊ ಎಕ್ಸ್ಟ್ರಾ ಆಡ್ ಆನ್ ಯಾವುದು? ಇದು ಸರಿ ಇದೆ. ನಮಗೆ ಕನ್ಸಿಡರ್ ಮಾಡ್ಬೇಕಾಗಿರೋದು ಹೇಗೆ, ಇವೆರಡು ಬರಲ್ಲ. ಯಾಕಂದ್ರೆ ನಾವು ಏನು ಟೆನ್ಸಸ್ ಚೇಂಜ್ ಮಾಡಲ್ಲ. ಇನ್ನೊಂದು ಬೀಯಿಂಗ್ ಯಾವಾಗ ಬರುತ್ತೆ, ಬರೀ ING ಫಾರ್ಮ್ ಇದ್ದಾಗ ಮಾತ್ರ ಬರುತ್ತೆ. ಇಲ್ಲಿ ING ಫಾರ್ಮ್ ಏನಾದ್ರು ಇತ್ತು ಅಂತ ಅಂದ್ರೆ
ಅದ್ ಕಣ್ ಮುಚ್ಕೊಂಡು ಅದೇ ರೈಟ್ ಆನ್ಸರ್ ಅಂತ ಹಾಕ್ಬೋದಿತ್ತು, ನೋಡೋ ಅವಶ್ಯಕತೆನೇ ಇರ್ಲಿಲ್ಲ. ಓಕೆನಾ. ಸೊ ಇಲ್ಲಿ ತಪ್ಪಾಗಿರೋದ್ರಿಂದ ನಿಮ್ಗೆ ಆಪ್ಷನ್ 4 ಸರಿ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಏನ್ ಕೇಳಿದಾರೆ, ಪಾಸಿಟಿವ್ ಡಿಗ್ರಿ ಅಂತ ಕೇಳಿದಾರೆ. ನಿಮಗೆ ಪಾಸಿಟಿವ್ ಇಂದ ಕಂಪ್ಯಾರಿಟಿವ್, ಕಂಪ್ಯಾರಿಟಿವ್ ಇಂದ ಸೂಪರ್ಲೇಟಿವ್ ಕನ್ವರ್ಟ್ ಮಾಡೋದು ಈಸಿ. ಬಟ್ ಇಲ್ಲಿ ಕೊಟ್ಟಿರೋದು ಯಾವ ಡಿಗ್ರಿಲಿ, ಇಟ್ ಈಸ್ ಇನ್ ಕಂಪ್ಯಾರಿಟಿವ್ ಡಿಗ್ರಿ. ಯಾಕಂದ್ರೆ ನೋಡಿ ದ್ಯಾನ್ ಇದೆ, ಹೌದಲ್ಲ. ರೋಹನ್ ಈಸ್ ಮೋರ್ ಬ್ರಿಲಿಯಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಇವಾಗ ನಾವು ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಫಾರ್ಮೆಟೇ ಚೇಂಜ್ ಆಗತ್ತೆ. ಯಾರ್ಯಾರು ಆ ಫಾರ್ಮೆಟ್ ಅಲ್ಲಿ ಈ 2 ಆಪ್ಷನ್ ಕನ್ಸಿಡರ್ ಮಾಡಿದಿರಾ ಅದು ಸರಿ ಇದೆ. ಬಟ್ ಆ 2 ಆಪ್ಷನ್ ಅಲ್ಲಿ ಯಾವ್ದು ಸರಿ ಇದೆ ಅಂತ ಅಂದ್ರೆ, ನೋ ಅದರ್ ಬಾಯ್ ಈಸ್ ಆಸ್ ಬ್ರಿಲಿಯಂಟ್ ಆಸ್ ರೋಹನ್ ಇನ್ ದ ಕ್ಲಾಸ್ ಅನ್ನೋದು ಸರಿ ಇದೆ, ಇದು ತಪ್ಪಿದೆ. ನೋ ಎನಿ ಅದರ್ ಅಂತ ನಾವು ಬಳಸದೇ ಇಲ್ಲ, ನೋ ಅದರ್ ಅಂತಾನೆ ಬರ್ಬೇಕು, ನೋ ಎನಿ ಅದರ್ ಅಂತ ಬಳಸೋದಿಲ್ಲ. ಓಕೆನಾ. ಕ್ವಶನ್ ಪೇಪರ್ ತುಂಬಾ ಈಸಿ ಇದೆ. ನೀವು ವೊಕ್ಯಾಬುಲರಿ ಪಾರ್ಟು, ಸಿನೋನಿಮ್ಸ್, ಆಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನಂತ ಕಷ್ಟ ಇರಲಿಲ್ಲ. ಪ್ರಿಪೇರ್ ಆಗಿತ್ತು ಅಂದ್ರೆ ಎಲ್ಲಾನು ಈಸಿನೇ. ಸೊ ಯಾರ್ಯಾರು ಆಲ್ರೆಡಿ ನಮ್ಮಲ್ಲಿ ಕೀ ಆನ್ಸರ್ ಹಾಕಿದ್ವಿ, ಸೊ ಸ್ವಲ್ಪ ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಎಲಿಮಿನೇಷನ್ ಮಾಡ್ಲಿಕ್ಕೆ ನೆಕ್ಸ್ಟ್ ಕ್ವಶನ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಈಸಿ ಆಗತ್ತೆ ಅಂತ ನಾವು ಇದನ್ನ ಡಿಸ್ಕಷನ್ ಮಾಡಿದ್ವಿ. ಐ ಹೋಪ್ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನಮ್ಮ NCG ಸಂಸ್ಥೆ ವತಿಯಿಂದ ಫೆಬ್ರವರಿ 1st ಇಂದ ಬಹಳಷ್ಟು ಬ್ಯಾಚಸ್ಗಳು ಶುರು ಆಗ್ತಿದೆ. KS ಇರ್ಬೋದು, ಗ್ರೂಪ್ ಸಿ ಇರ್ಬೋದು, VAO ಇರ್ಬೋದು, ಅಂಡ್ ಅದ್ರ ಜೊತೆಗೆ PSI PC ಬ್ಯಾಚಸ್ಗಳು ಶುರು ಆಗ್ತಿದೆ. ನಿಮ್ಮ ಪ್ರಿಪರೇಷನ್ ಶುರು ಆಗಿದ್ರೆ, ಇವಾಗ ಹೇಗಿರೋ ನೋಟಿಫಿಕೇಶನ್ ಇಲ್ಲ ಪ್ರೆಸೆಂಟ್ ಯಾವ್ದು, ಅಂದ್ರೆ PSI VAO ಯಾವಾಗ ಬೇಕಾದ್ರೂ ಕೂಡ ಆಗ್ಬೋದು. ಯಾಕಂದ್ರೆ ರೆಡಿ ಇರೋ ನೋಟಿಫಿಕೇಶನ್ಗಿಂತ ಮುಂಚೆ ನೀವು ಬಂತು ಅಂದ್ರೆ ಪ್ರಿಪರೇಷನ್ ಆಗ್ಲಿಕ್ಕೆ ಟೈಮ್ ಸಿಗುತ್ತೆ. ಪ್ರಿಪರೇಷನ್ ಆಗಿ ನೋಟಿಫಿಕೇಶನ್ ಆದಾಗ ರಿವಿಷನ್ ಆದ್ರೆ ನೀವು 90% ಇಂದ 99% ಎಕ್ಸಾಮ್ ಕ್ರ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿರ್ತೀರಾ, ಟೆಸ್ಟ್ ಸೀರೀಸ್ಗಳನ್ನ ತಗೊಂಡಿರ್ತೀರಾ, ಮೆಂಟರಿಂಗ್ ಆಗಿರುತ್ತೆ. ನಮ್ಮಲ್ಲಿ ಎಲ್ಲಾ ಕ್ಲಾಸಸ್ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ನಲ್ಲೂ ಅವೈಲಬಲ್ ಇದೆ. ಮತ್ತೆ ಹೈ ಕ್ವಾಲಿಫೈಡ್ ಫ್ಯಾಕಲ್ಟಿ ಸಿಗ್ತಾರೆ ನಿಮ್ಗೆ. 25+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಮ್ಮ ಕಡೆಯಿಂದ ಕ್ವಾಲಿಟಿ ವೈಸ್ ನಿಮಗೆ ಏನ್ ಕೊಡ್ಬೇಕು ಎಲ್ಲಾನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೀವು ಪ್ರಿಪರೇಷನ್ ಶುರು ಮಾಡ್ಬೇಕಂತಿದ್ರೆ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.